ನಮಸ್ಕಾರ ಸ್ನೇಹಿತರೆ ಕೆಇಎಗೆ ಜಿಕೆ ಸರಣಿಗಳು ಏನ್ ಮಾಡ್ತಾ ಇದೀವಿ 500 ಪ್ರಶ್ನೆಗಳ ಸರಣಿಗಳು ಭಾರತದ ಅರ್ಥಶಾಸ್ತ್ರದ ಬಗ್ಗೆ ಇವತ್ತು ನೋಡೋಣ. ಇದು ವಿಡಿಯೋ 4. ಈ ಹೊಸ ಒಂದು ಪ್ಲೇ ಲಿಸ್ಟ್ ಅಲ್ಲಿ ನಾವು ಹಾಕಿರ್ತೀವಿ. KA708 ಪೋಸ್ಟ್, ಅದು ಗ್ರೂಪ್ ಸಿ ಆಗಿರ್ಬೋದು, ಗ್ರೂಪ್ ಬಿ ಆಗಿರ್ಬೋದು, FDSD ಆಗಿರ್ಬೋದು ಅಂಡ್ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಸ್ ಗಳಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಕೆಇಎ ಪ್ಯಾಟರ್ನ್ ವಿತ್ ಇಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಜಿಕೆ ಪ್ಲಸ್ ಕರೆಂಟ್ ಅಫೇರ್ ಎರಡು. ಏನು ಕರೆಂಟ್ ಅಫೇರ್ ಇದೆ, ಏನ್ ಕರೆಂಟ್ ಅಫೇರ್ ಅಲ್ಲಿ ಬರುತ್ತೆ, ಜೊತೆಗೆ ಅದು ಜಿಕೆ ಹೆಂಗ್ ಕೇಳ್ತಾನೆ, ಸ್ಟ್ರಾಟಜಿಕಲಿ ಎಲ್ಲ ನೋಡ್ತಾ ಇದೀವಿ. ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಅಂಡ್ ಆಲ್ಸೋ ನಾವು ಪ್ರೀವಿಯಸ್ ಮಾಡಿರ್ತಕ್ಕಂಥ ಪ್ಲೇ ಲಿಸ್ಟ್ 100+ ವಿಡಿಯೋ ಇರತಕ್ಕಂಥ ಜಿಕೆ ಸರಣಿಗಳು ತಾವು ನೋಡಬಹುದು. ಈಗಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ, ಎಕ್ಸಾಮ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲ ಲಿಂಕ್ಸ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಓಕೆ, ಪ್ಲೇ ಲಿಸ್ಟ್ ಆಗಿರ್ಬೋದು, ವಿಡಿಯೋಸ್ಗಳಾಗಿರ್ಬೋದು, ಚೆಕ್ಔಟ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಮಾಡ್ಕೊಳ್ಳಿ. ಅದ್ರ ಲಿಂಕು ಕೂಡ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸ್ನೇಹಿತರೆ. ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ ಸಿಂಬಲ್ ಸಿಗುತ್ತೆ, ತಾವು ಜಾಯ್ನ್ ಆಗ್ಬೋದು. ಸೊ ನಮಸ್ಕಾರ, ವೆಲ್ಕಮ್ ಆಲ್, ವೆರಿ ಗುಡ್ ಮಾರ್ನಿಂಗ್. ಸ್ಟಾರ್ಟ್ ಮಾಡೋಣ. ಎಸ್, ನಮಸ್ಕಾರ ಸರ್, ವೆಲ್ಕಮ್. ಸ್ಟಾರ್ಟ್ ಮಾಡೋಣ ಕ್ವಶನ್ ಬನ್ನಿ. ನೋಡಿ, ಈಗ ವೆರಿ ಮೋಸ್ಟ್ ಎವರ್ ಗ್ರೀನ್ ಟಾಪಿಕ್ ಎಕಾನಮಿ ಮತ್ತೆ ಪೊಲಿಟಿಲಿ ಕವರ್ ಮಾಡೋಣ ಮುಂದೆ. ಸಂವಿಧಾನದಲ್ಲಿ ಎಕಾನಮಿ ಅಂತ ಬಂದಾಗ GST 2.0 2.0 ಅಂತ ಏನ್ ಕರಿತೀವಿ, ಪಕ್ಕ GST ಮೇಲೆ ಯಾವುದೇ ರೀತಿ ಕ್ವಶನ್ಸ್ ಬರ್ಬೋದು. ಎಲ್ಲ ಕವರ್ ಮಾಡೋಣ, GST ಮೇಲೆ ಏನೇನ್ ಕ್ವಶನ್ಸ್ ಬರ್ಬೋದು ಅಂತ. ಓಕೆ, ಅನ್ಕೊಂಡಿದೀವಿ ಪ್ರೀವಿಯಸ್ ಏನೇನ್ ಬಂದಿತ್ತು, ಏನ್ ಕೇಳಬಹುದು, ಎಲ್ಲಾನು ಕೂಡ ಈ ಒಂದು ಕ್ವಶನ್ ಮುಖಾಂತರ 1 or 2 ಕ್ವಶನ್ಸ್ ಇದ್ರ ರಿಲೇಟೆಡ್ ತಗೊಂಡು ಕವರ್ ಮಾಡೋಣ. ನೋಡಿ, GST ಕೌನ್ಸಿಲ್ ನ ಇತ್ತೀಚಿನ ನಿರ್ಧಾರಗಳನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಈ ತರನೇ ಕ್ವಶನ್ಸ್ ಬರ್ತಾ ಇರೋದು. KPSC ಆಗ್ಲಿ, KLE ಇದೇ ತರ ಲೆಂತಿ ಕ್ವಶನ್ಸ್ ಕೇಳ್ತಾ ಇದ್ದಾನೆ. ಇವಾಗ ನೋಡೋಣ ಬನ್ನಿ ಏನು ಅಂತ. ಕರೆಂಟ್ ಅಫೇರ್ಸ್ ನಾವು ಮಾಡಿರೋದು ದಯವಿಟ್ಟು ಫಾಲೋ ಮಾಡಿ, ಅಲ್ಲೆಲ್ಲ ಇವೆಲ್ಲ ಕವರ್ ಮಾಡಿದೀವಿ. ಎಲ್ಲಾ ರೀತಿಯ ವೈಯಕ್ತಿಕ ಜೀವ ಮತ್ತು ಆರೋಗ್ಯ ವಿಮಾ ಪಾಲಿಸಿಗಳ ಮೇಲಿನ GST ಅನ್ನು ಸಂಪೂರ್ಣ ವಿನಾಯಿತಿ ನೀಡಲಾಗಿದೆ. 12% and 28% GST ಸ್ಲ್ಯಾಬ್ಗಳನ್ನು ರದ್ದುಗೊಳಿಸಲಾಗಿದೆ. ಕೇವಲ 5%, 18% ಸ್ಲ್ಯಾಬ್ಗಳನ್ನು ಮಾತ್ರ ಉಳಿಸಿಕೊಂಡಿದೆ. ಎಲ್ಲಾ ಕೃಷಿ ಉಪಕರಣ ಮೇಲಿನ GST ಅನ್ನು 12% 5% ಇಳಿಸಲಾಗಿದೆ. ಯಾವ ಹೇಳಿಕೆ ಸರಿ ಹೇಳ್ತೀರಾ? ಇನ್ನೂ ಡಿಫಿಕಲ್ಟಿ ಕೇಳ್ತಾನೆ, ನಾನು ಎಲ್ಲಾ ಇನ್ಫಾರ್ಮೇಶನ್ಸ್ ಕೊಡ್ತೀನಿ. ನಿಮಗೆ ಬೇಕಾದ್ರೆ ಏನ್ ಕೇಳಬಹುದು ಗೊತ್ತಾ, ಪರ್ಟಿಕ್ಯುಲರ್ ಆಗಿ ಆಪ್ಷನ್ಸ್ ಅಲ್ಲಿ ಕೇಳಬಹುದು. ಈಗ ಹೆಲ್ತ್ ಸಂಬಂಧಪಟ್ಟಂತೆ ಒಂದಷ್ಟು ಲೈಫ್ ಸೇಫ್ಟಿ ಅಥವಾ ಲೈಫ್ ಸೇವಿಂಗ್ ಮೆಡಿಸಿನ್ಸ್ಗೆ ಸಂಬಂಧಪಟ್ಟಂತೆ GST ಎಷ್ಟಿದೆ ಅಂತ ಕೇಳಬಹುದು. ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಮೆಡಿಸಿನ್ಸ್ಗೆ GST ಇದೆ ಅಂತ ಕೇಳಬಹುದು. ವೆರಿ ಇಂಪಾರ್ಟೆಂಟ್. ಲೈಫ್ ಸೇವಿಂಗ್ ಒಂದು ಮೆಡಿಸಿನ್ಸ್ ಇಕ್ವಿಪ್ಮೆಂಟ್ ಇದೆ, ಅದಕ್ಕೆ 0% ಮಾಡಿದ್ದಾರೆ. ಕ್ಯಾನ್ಸರ್ಸ್ಗೆ ಅದು 5% ಮಾಡಿದ್ದಾರೆ. ಅಂಡ್ ಆಲ್ಸೋ ಎಸೆನ್ಷಿಯಲ್, ನಾವು ಹಾಲು ಮೊಸರು ಅಂತ ಅದಕ್ಕೆ GST ನಿಲ್ ಮಾಡಿದ್ದಾರೆ. ಇವೆಲ್ಲ ಗೊತ್ತಿರಬೇಕು. ಇಲ್ಲಿ 3 ಆಪ್ಷನ್ಸ್ ಕೂಡ ಕರೆಕ್ಟು. ಓಕೆ, ಆಲ್ ಆರ್ ಕರೆಕ್ಟ್. ಸಿ, ವೆರಿ ಇಂಪಾರ್ಟೆಂಟ್. ಏನು, ಫಸ್ಟ್ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ತಿಳಿಸ್ತಾ ಹೋಗ್ತೀನಿ. ದಿಸ್ GST ಒಂದು ಏನ್ 2.0 ಏನ್ ಈ ಡಿಸಿಷನ್ ತಗೊಂಡ್ರು, ಮೊದಲಿದ್ದು ಏನು ಸ್ಲ್ಯಾಬ್ಗಳಿದ್ವು, ಏನ್ ಸ್ಲ್ಯಾಬ್ಗಳಿತ್ತು, ಫಸ್ಟ್ 5%, 12%, 18%, 28%, ಅದನ್ನ 5 ಮತ್ತೆ 18 ಇಳಿಸಿದ್ರು, ಮತ್ತೆ 40% 2 ಸ್ಲ್ಯಾಬ್ ಇಳಿಸಿದ್ದಾರೆ. 40% ಲಕ್ಸುರಿ ಅಂಡ್ ಸಿನ್ ಐಟಮ್ಸ್ ಅಂತ, ತುಂಬಾ ಲಕ್ಸುರಿ ಅವ್ರು ಮಾಡೋರಿಗೆ ಮತ್ತೆ ಟೊಬ್ಯಾಕೋ ಅಂತ ಇದು ಯೂಸ್ ಮಾಡೋರಿಗೆ 40%. ಇದನ್ನ ಡಿಸಿಷನ್ ಯಾವ್ದು ತಗೊಂಡಿದ್ದು? ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. GNC ಕೌನ್ಸಿಲ್ ಇನ್ 56th ಮೀಟಿಂಗ್ ಅಂತ. ವಾಟ್ ಈಸ್ GST ಕೌನ್ಸಿಲ್? ಮುಂದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ, ಸಪರೇಟ್ ಕ್ವಶನ್ಸ್ ತಗೊಂಡಿದ್ದೀನಿ. ಓಕೆ, ನೋಡಿ, ಲೈಫ್ ಸೇವಿಂಗ್ ಡ್ರಗ್ಸ್ ಮೆಡಿಸಿನ್ಸ್ಗೆ 12% ನಿಲ್, 33 ಡ್ರಗ್ಸ್ 12% ಇದ್ದಿದ್ದ ನಿಲ್ ಮಾಡಿದ್ದಾನೆ. ಕೇಳಬಹುದು ಎಕ್ಸಾಮ್ ಈ ಪಾಯಿಂಟ್. ಅಂಡ್ 5% ನಿಲ್ ಆನ್ 3 ಕ್ಯಾನ್ಸರ್ ರೇರ್ ಡಿಸೀಸ್ ಡ್ರಗ್ಸ್ ಅಂಡ್ 12% 5% ಆನ್ ಅದರ್ ಡಿಸೀಸಸ್. ನೋಡಿ, ಒಂದಷ್ಟು ಕ್ಯಾನ್ಸರ್ ಡ್ರಗ್ಸ್, ರೇರ್ ಡಿಸೀಸ್ ಡ್ರಗ್ಸ್, ಮತ್ತೆ ಒಂದಷ್ಟು ಲೈಫ್ ಸೇವಿಂಗ್ ಡ್ರಗ್ಸ್ ಮೆಡಿಸಿನ್ಸ್ಗೆ ನಿಲ್ ಇದೆ. ಒಂದಷ್ಟು ಅದರ್ ಮೆಡಿಸಿನ್ಸ್ಗೆ 12 to 5% ಇದೆ. ಮೆಡಿಕಲ್ ಡಿವೈಸಸ್ಗೆ 18 to 5% ರೆಡ್ಯೂಸ್ ಮಾಡಿದ್ದಾರೆ. ಡೈಲಿ ಯೂಸ್ ಮಾಡ್ತಕ್ಕಂಥ ಫುಡ್ ಐಟಮ್ಸ್, ಸೋಪ್, ಟಾಯ್ಲೆಟ್, ಶಾಂಪೂ, ಟೂತ್ ಪೇಸ್ಟ್ ಈ ತರದಕ್ಕೆಲ್ಲ ಏನಾಗಿದೆ, 5% ಒಂದಷ್ಟಕ್ಕೆ ನಿಲ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ಆ ಸರ್ಕಾರದ ಒಂದು ಇದು ನೋಡಿರ್ತಾರೆ, ಇದು ಕಾಣಿಸಲ್ಲ ಅಂತಂದ್ರೆ ನಾನು ನಿಮಗೆ ಬೇರೆ ಒಂದು ಇದನ್ನೇ ಕೊಡ್ತೀನಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಫುಡ್ ಅಂಡ್ ಟೆಕ್ಸ್ಟೈಲ್, ಫುಡ್ ಮತ್ತೆ ಟೆಕ್ಸ್ಟೈಲ್ 5% ಇದೆ ಒಂದಷ್ಟು. ಓಕೆ, 5% ಇದೆ. ಒಂದಷ್ಟು ನಿಲ್ ಕೂಡ ಇದೆ. ಯಾವುದು ಎಸೆನ್ಷಿಯಲ್ ಇರುವಂತ ಫುಡ್ಸ್ ನಿಲ್ ಇದೆ. ಅಂದ್ರೆ ಹೇಳಿದ್ನಲ್ಲ ನಿಮ್ಗೆ, ಹಾಲು ಮೊಸರು ಈ ತರದ್ದೆಲ್ಲ. ಅಂಡ್ ಎಲೆಕ್ಟ್ರಾನಿಕ್ ಐಟಮ್ಸ್ 28 ಇದು 18% ಬಂದಿದೆ. ಸ್ಮಾಲ್ ಕಾರ್ಸ್ 18% ಗಳಿದೆ. ಕಾರ್ಗಳ ರೇಟ್ ಕಮ್ಮಿ ಆಗಿದೆ. ಓಕೆ, ಲಕ್ಸುರಿ ಕಾರ್ಸ್ ಗಳು ಮಾತ್ರ 40%. ಓಕೆ, ಸ್ಮಾಲ್ ಬಡ್ಜೆಟ್ ಫ್ಯಾಮಿಲಿ ಕಾರ್ಸ್ ಈ ತರದೆಲ್ಲ ನಾಟ್ ಲಕ್ಸುರಿ ಐಟಮ್ಸ್. ಲಕ್ಸುರಿ ಕಾರ್ SUVs ಇದೆಲ್ಲ ಅದು 40% ಇದೆ. ಮೆಡಿಸಿನ್ಸ್ ಒಂದಷ್ಟು 5% ಇದೆ, ಒಂದಷ್ಟು 0% ಇದೆ. ಆಲ್ರೆಡಿ ಅದ್ರ ಬಗ್ಗೆ ಡೀಟೇಲ್ ಕೊಟ್ಟೆ. ಓಕೆ, ಇನ್ಶೂರೆನ್ಸ್ ವೆರಿ ಇಂಪಾರ್ಟೆಂಟ್ ಸರ್. ನಾನು ಅದನ್ನೇ ಕೇಳಿರೋ ನೋಡಿ. ಏನ್ ಕೇಳಿದೀನಿ ಕ್ವಶನ್,
ಎಲ್ಲಾ ರೀತಿಯ ವೈಯಕ್ತಿಕ ಜೀವ ಮತ್ತು ಆರೋಗ್ಯ ವಿಮಾ ಪಾಲಿಸಿ ಮೇಲೆ ಜಿಎಸ್ಟಿ ಸಂಪೂರ್ಣ ವಿನಾಯಿತಿ. ಆಲ್ ಟೈಪ್ ಇಂಡಿವಿಜುವಲ್ ಲೈಫ್ ಇನ್ಶೂರೆನ್ಸ್ ಅಂಡ್ ಇನ್ಶೂರೆನ್ಸ್ ಪಾಲಿಸೀಸ್ ಮೇಲೆ ಜಿಎಸ್ಟಿ ಇತ್ತು. ದಟ್ ಈಸ್ 5% ಸಮ್ ಅಂಡ್ 0% ಇದೆ. ಓಕೆ, ಸೊ ಇಲ್ಲಿ ಸಿಮೆಂಟ್ 28 ಇಂದ 18 ಕೇಳ್ತಾನೆ ಇದೆಲ್ಲ ಪಾಯಿಂಟ್. ಸಲೂನ್ಸ್ 5%. ಇದು ಕಂಪ್ಲೀಟ್ ಲಿಸ್ಟ್ ಏನು ತುಂಬಾ ನೋಡ್ಕೊಳ್ಳೋದು ಬೇಕಾಗಿಲ್ಲ, ಮೇಲ್ ಈ ತರದ್ ನೋಡ್ಕೊಂಡ್ರೆ ಸಾಕು. ಮತ್ತೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಏನು, ಜಿಎಸ್ಟಿ ಅಪಿಲೇಟ್ ಟ್ರಿಬ್ಯುನಲ್ ನ ಈ ಒಂದು ಮೀಟಿಂಗ್ ಅಲ್ಲಿ ಡಿಸ್ಕಸ್ ಮಾಡಿ ಪಾಸ್ ಮಾಡಿದ್ದಾರೆ. ಇದು ಡಿಸೆಂಬರ್ 2025 ಚಾಲು ಆಗುತ್ತದೆ. ಅಂದ್ರೆ ಏನಾದ್ರು ಕುಂದುಕೊರತೆಗಳಿದ್ರೆ ಈ ಟ್ರಿಬ್ಯುನಲ್ಗೆ ಹೋಗ್ಬೋದು. ಲಿಟಿಗೇಷನ್ಸ್, ಓಕೆ, ಬಿಸ್ನೆಸ್ ಎಸ್ಪೆಷಲಿ MSME ಸಂಬಂಧಪಟ್ಟಂತೆ, ಮತ್ತೆ ಏನಾದ್ರು ರೀಫಂಡ್ಸ್ ಬಗ್ಗೆ ರಿಜಿಸ್ಟ್ರೇಷನ್, ಇದು ಅಲ್ಲಿಗೆ ಹೋಗ್ಬೋದು. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಮತ್ತೆ ಇದು ಬಿಟ್ರೇನು ಜಿಎಸ್ಟಿ ಟೈಮ್ ಲೈನ್ ಗೊತ್ತಿರಬೇಕು. ಇದನ್ನೇ ಕೇಳಬೇಕು ಅಂತಿಲ್ಲ. ಈಗ ಜಿಎಸ್ಟಿ ಸುದ್ದಿಯಲ್ಲಿದೆ ಸರ್, ಯಾವಾಗ ಜಿಎಸ್ಟಿ ಬಂತು, ಯಾವ ತಿದ್ದುಪಡಿ ಬಗ್ಗೆ ಮಾತಾಡೋದು, ಪೊಲಿಟಿ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾವಾಗ ಬಂತು ಕರೆಂಟ್ ಅಫೇರ್ ಅಲ್ಲಿ 2017, ಯಾವಾಗ ಹೇಳ್ತೀರಾ? ಜುಲೈ. ಟೈಮ್ ಲೈನ್ ಕೊಟ್ಟಿದ್ದೀನಿ. ಇ-ವೇ ಬಿಲ್ ಯಾವಾಗ ಇಂಪ್ಲಿಮೆಂಟ್ ಮಾಡಿದ್ರು ಜಿಎಸ್ಟಿದು? 2018. ಓಕೆ, ಇಲ್ಲ ಟೈಮ್ ಲೈನ್ ಕೊಟ್ಟಿದ್ದೀನಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು ಸ್ನೇಹಿತರೆ? ಯಾವ್ದು ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಕೇಳಬಹುದು. 2025 ಏನೈತಿ, ಆಫ್ಟರ್ 8 years ಆಫ್ ಜಿಎಸ್ಟಿ 2.0 ಅಂತ ತಂದು 2 ಸ್ಲ್ಯಾಬ್ ಮಾಡಿದ್ರು. ಓಕೆ, ವೆರಿ ಇಂಪಾರ್ಟೆಂಟ್. ಫಸ್ಟ್ ಎಷ್ಟಿತ್ತು? 4 ಸ್ಲ್ಯಾಬ್ ಇತ್ತು. ಸೊ ಇದು ನಿಮಗೆ ಗೊತ್ತಿರಲಿ. ಫೈನ್ ಸರ್. ಈಗ ನೋಡಿ ಜಿಎಸ್ಟಿ ಬಗ್ಗೆ ಇನ್ನು ಏನನ್ ಕೇಳ್ತಾನೆ ಸರ್. ಜಿಎಸ್ಟಿ ಬಗ್ಗೆ ಏನನ್ ಕೇಳಬಹುದು ಅಂದ್ರೆ, IGST ಅಂದ್ರೆ, CGST ಅಂದ್ರೇನು ಕೇಳಬಹುದು. ಯಾರ್ಯಾರು ಅದನ್ನ ಕಲೆಕ್ಟ್ ಮಾಡ್ತಾರೆ ಕೇಳಬಹುದು. ಅದು ಬಿಟ್ರೆ ಜಿಎಸ್ಟಿ ಕೌನ್ಸಿಲ್ ಬಗ್ಗೆ ಕೇಳಬಹುದು. ಈಗ ನಾನೇ ಹೇಳ್ತೇನೆ ನೋಡಿ, ಈಗ ಇದ್ರ ಬಗ್ಗೆ ಮಾತಾಡಿದ್ರೆ GSTN ಅಥವಾ GST ಕೌನ್ಸಿಲ್ ಅಂತ ಏನ್ ಕರಿತೀವಿ. ಓಕೆ, ಕೌನ್ಸಿಲ್. ಇಲ್ಲಿ ಈ ಪ್ರಶ್ನೆ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಅಂದ್ರೆ ಜಿಎಸ್ಟಿ ತೆರಿಗೆ ಮಂಡಳಿ ಸ್ಥಾಪಿಸಲು ಭಾರತ ರಾಷ್ಟ್ರಪತಿ ಅಧಿಕಾರ ನೀಡಿರೋ ವಿಧಿ. ನೋಡಿ ಇದು ನಮಗೆ ಈ ಒಂದು ಆರ್ಟಿಕಲ್ಸ್ ಎಲ್ಲ ನಮಗೆ ಪೊಲಿಟಿಲ್ ಬರುತ್ತೆ, ಬಟ್ ಸ್ಟಿಲ್ ಇದು ಮೊನ್ನೆ ಎಕ್ಸಾಮ್ ಅಲ್ಲಿ ಬಂದಿತ್ತು, ಹಾಗಾಗಿ ತಗೊಂಡಿದ್ದೀನಿ. 279A ಪ್ರಕಾರ ಏನು 2017 GST ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಬಂತು, ಅದು ಬಂದು 6 months ಒಳಗೆ ಈ GST ಕೌನ್ಸಿಲ್ ಮಾಡಬೇಕು ಅಂತಿತ್ತು. ಈಗ ನಾನ್ ನಿಮ್ಗೆ ಕೇಳ್ತೀನಿ, GST ಕೌನ್ಸಿಲ್ ಅಲ್ಲಿ ಅಧ್ಯಕ್ಷರು ಯಾರು, ಪ್ರೆಸಿಡೆಂಟ್ ಯಾರು ಇರ್ತಾರೆ, ಮೆಂಬರ್ಸ್ ಯಾರು ಇರ್ತಾರೆ, ಅದರ ವೋಟಿಂಗ್ ಶೇರ್ ಏನು? ಓಕೆ, ಮೆಜಾರಿಟಿ ವೋಟ್ ಅಂದ್ರೆ ಎಷ್ಟು, ಮೆಜಾರಿಟಿ ವೋಟ್ಸ್ ಅಂದ್ರೆ ಎಷ್ಟು? ನೋಡಿ ಇವೆಲ್ಲ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಏನ್ ಬೇಕಾದ್ರೆ ಕೇಳ್ಬೋದು ಜಿಎಸ್ಟಿ ಬಗ್ಗೆ 360 ಡಿಗ್ರಿ ಪಾಯಿಂಟ್ ತಿಳ್ಕೊಂಡಿರ್ಬೇಕು. ಓಕೆ, ಹೇಳ್ತೀರಾ? ಎಸ್, ಫಟಾಫಟ್ ಅಂತ ಹೇಳ್ಬೇಕು ಸ್ನೇಹಿತರೆ. ಅಂಡ್ ಆಲ್ಸೋ ಇಲ್ಲಿ ಒನ್ ಮೋರ್ ಥಿಂಗ್, GST ಏನಿದೆ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, ಯಾರು ಅಪ್ಲಿಕಬಲ್ ಅಂದ್ರೆ ಲಿಮಿಟ್ ಏನು, ಎಷ್ಟು ಲಿಮಿಟ್ ಮೇಲಿದ್ರೆ ಮಾತ್ರ ಇದನ್ನ GST ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅವರು, ಇಂಡಸ್ಟ್ರಿಗಳಾಗಿರ್ಬೋದು, ಸರ್ವಿಸಸ್ ಆಗಿರ್ಬೋದು. ನಾರ್ತ್ ಈಸ್ಟ್ ಸ್ಟೇಟ್ಸ್ ಏನ್ ಲಿಮಿಟ್? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಒನ್ಸ್ ಅಗೇನ್. ನೋಡಿ GST ಇದನ್ನ 2019 ರೈಸ್ ಮಾಡ್ತಾರೆ. ಮೊದಲು ಕಮ್ಮಿ ಇತ್ತು, 10 ಲಕ್ಷ ಇತ್ತು, ಅದನ್ನ 20 ಲಕ್ಷ ಮಾಡ್ತಾರೆ ಫಾರ್ ನಾರ್ತ್ ಈಸ್ಟ್ ಸ್ಟೇಟ್ಸ್, ಈಶಾನ್ಯ ಭಾರತ ರಾಜ್ಯಗಳಿಗೆ. ಅದರ್ ಸ್ಟೇಟ್ಸ್ಗೆ 40 lakhs. ಮೊದಲು ಸ್ಟಾರ್ಟಿಂಗ್ GST ಬಂದಾಗ 20 ಇತ್ತು, 10 ಇತ್ತು. ಅದನ್ನ 2019 32ನೇ GST ಕೌನ್ಸಿಲ್ ಮೀಟಿಂಗ್ ಅಲ್ಲಿ ರೈಸ್ ಮಾಡ್ತಾರೆ 20 ಲಕ್ಷ. ಅಂದ್ರೆ ಇದಕ್ಕಿಂತ ಜಾಸ್ತಿ ಇದ್ದವ್ರು ಮಾತ್ರ GST ಕಟ್ಟಬೇಕು, ಅಂದ್ರೆ GST ರಿಜಿಸ್ಟರ್ ಮಾಡಿಸ್ಕೋಬೇಕು, GST ಕಟ್ಟಬೇಕು ಅಂತ. ಅರ್ಥ ಆಗ್ತಿಲ್ಲ ಟರ್ನ್ ಓವರ್. ಅಂಡ್ ಇಲ್ಲಿ ವೋಟಿಂಗ್ ನಾನು ಹೇಳಿದೆ, 1/3 ಆಫ್ ವೋಟ್ ಸೆಂಟರ್ ಅದ್ರ ಯಾರು ಇರ್ತಾರೆ, ಯೂನಿಯನ್ ಮಿನಿಸ್ಟರ್ ಆಫ್ ಫೈನಾನ್ಸ್ ಚೇರ್ಮನ್ ಆಗಿರ್ತಾರೆ. ಓಕೆ, ಅದರ್ ಸ್ಟೇಟ್ ಫೈನಾನ್ಸ್ ಇರ್ತಕ್ಕಂಥವ್ರು ಅಥವಾ ಅವ್ರನ್ನ ನಾಮಿನೇಟ್ ಆಗಿ ಸ್ಟೇಟ್ ಇಂದ ಯಾರು ರೆಪ್ರೆಸೆಂಟ್ ಮಾಡ್ತಾರೆ ಅವರು, ಓಕೆ, ಅವ್ರು ಇರ್ತಾರೆ. ಮತ್ತೆ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್, ಓಕೆ, ಅಲ್ಲಿಂದ ಕೂಡ ಇರ್ತಾರೆ. ಬಟ್ ಇವ್ರಿಗೆ ವೋಟಿಂಗ್ ಶೇರ್ ಇಲ್ಲ, ಇವ್ರಿಗೆ ಮಾತ್ರ ವೋಟಿಂಗ್ ಶೇರ್ ಇರುತ್ತೆ. ಸೆಂಟ್ರಲ್ ಹತ್ರ 1/3 ಅಂದ್ರೆ 33%, ಇನ್ 77% ಸಮಥಿಂಗ್ ವೋಟು ಕೌನ್ಸಿಲ್ ಅಲ್ಲಿ ಇರ್ತಕ್ಕಂಥದ್ದು ಸ್ಟೇಟ್ಗೆ ಇರುತ್ತೆ. ಅಲ್ಲಿ ಒಂದು ಡಿಸಿಷನ್ ತಗೋಬೇಕು ಅಂದ್ರೆ ಡಿಸಿಷನ್ ನೀಡ್ 75% ಆಫ್ ವೋಟ್ ಬೇಕು. ಅಂದ್ರೆ ಅಲ್ಲಿ ಏನ್ ಎಷ್ಟು ಜನ ಇರ್ತಾರೆ ಅದರ 2/3 ಅಷ್ಟು ವೋಟ್ ಬಂದ್ರೆ ಆ ಡಿಸಿಷನ್ ಬಂದಿರೋದ್ರಿಂದ ಈಗ GST 2.0 ತಗೊಂಡಿರೋದು. ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಅರ್ಥ ಆಗ್ತಿಲ್ಲ ಹೇಳ್ತಿರೋದು. ಸೊ ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಮತ್ತೆ ಇನ್ನೊಂದೇನು ಇಂಪಾರ್ಟೆಂಟು, ನಾನು ಇಲ್ಲಿ ಕನ್ನಡದಲ್ಲಿ ಕೊಡ್ತೇನೆ, ಗೊತ್ತಾಗಿಲ್ಲ ಅಂದ್ರೆ ತಾವು ನೋಡ್ಕೋಬಹುದು ಕನ್ನಡದವ್ರಿಗೆ. ಓಕೆ, ಅಂಡ್ ಇಲ್ಲಿ ಇನ್ನೊಂದು ಕ್ವಶನ್ ಏನ್ ಬರ್ತಾನೆ, ಈ ತರ ಪ್ರಶ್ನೆ ಕೂಡ ಬರಬಹುದು. IGST ಇದನ್ನು ಉಲ್ಲೇಖಿಸುವುದು. IGST ರೆಫರ್ಸ್ ಟು, IGST ಅಂದ್ರೇನು, CGST ಅಂದ್ರೇನು, IGST ಅಂದ್ರೇನು, SGST ಅಂದ್ರೇನು ಹೇಳ್ತೀರಾ ಫಟಾಫಟ್ ಅಂತ? IGST ಅಂದ್ರೆ ಸ್ಥಳೀಯ ವಸ್ತುಗಳ ಮೇಲೆ GST ನ ರಾಜ್ಯ ಸರ್ಕಾರ ವಸೂಲಿ ಮಾಡುವ GST ನ ಭಾರತೀಯ ಅಥವಾ ಕೇಂದ್ರ ಸರ್ಕಾರ ವಸೂಲಿ ಮಾಡುವ GST ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಸೂಲಿ ಮಾಡುವ GST ನ ದಿಸ್ ಇಸ್ ಸೆಂಟ್ರಲ್ ವಸೂಲಿ ಮಾಡಿರ್ತಕ್ಕಂಥ GST. CGST
ಅಂತಕ್ಕಂಥದ್ದೇನು? ಇಂಟರ್ ಸ್ಟೇಟ್ ಸಪ್ಲೈ. ಇಂಟ್ರಾ ಸ್ಟೇಟ್ ಸಪ್ಲೈ ಅಂದ್ರೆ ನಮ್ಮ ಸ್ಟೇಟ್ ಒಳಗೆ ವ್ಯವಹಾರಗಳೇನು ನಡೀತವೆ. ಓಕೆ, ಈಗ ಅದಕ್ಕೆ GST ಉದ್ದೇಶಿಸ್ತಾರೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಸೆಂಟರ್ ಇರುತ್ತೆ, ಸ್ಟೇಟ್ ಇರುತ್ತೆ. ಅದನ್ನ SGST, ಸೆಂಟರ್ GST ಅಂತ ಕರಿತೀವಿ. ಓಕೆ, ಈಗ 5% ಇದ್ರೆ ಇವ್ರಿಗೆ 2.5% ಹೋಗುತ್ತೆ, ಇವ್ರಿಗೆ 2.5% ಹೋಗುತ್ತೆ. ಇಂಟರ್ ಸ್ಟೇಟ್ ಅಲ್ಲಿ ಇಂಟಿಗ್ರೇಟೆಡ್ GST ಅಂತ ಮಾಡ್ತೇವೆ. ಅಂದ್ರೆ ಅದು ಸೆಂಟ್ರಲ್ ಗೌರ್ಮೆಂಟ್ ತಗೊಳ್ತಕ್ಕಂಥದ್ದು. ಅಂದ್ರೆ ಈಗ ಕರ್ನಾಟಕದಿಂದ ಆಂಧ್ರಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಏನೋ ಟ್ಯಾಕ್ಸ್ ನಾವು ಪೇ ಮಾಡ್ತೇವೆ, ಇಂಟರ್ ಸ್ಟೇಟ್, ಅದು ಸೆಂಟ್ರಲ್ ಹೋಗುತ್ತೆ. ನಮ್ಮ ಸ್ಟೇಟ್ ಒಳಗೆ ವ್ಯವಹಾರ ನಡೀತಾ ಇದ್ರೆ ಅದಕ್ಕೇನು GST ಹಾಕ್ತಿವಿ, ಏನೋ ಗೂಡ್ಸ್ ಪ್ರಾಡಕ್ಟ್ಸ್ ಮೇಲೆ. ಅದರಲ್ಲಿ ಸೆಂಟ್ರಲ್ ಮತ್ತೆ ಸ್ಟೇಟ್ ಅಂತ ಇರುತ್ತೆ. ಅದು 2.5 to 5% ಇದ್ರೆ, ಅದೇ 18% ಇದ್ರೆ ಇವ್ರಿಗೆ 9. ಸೊ ಅದು ವೆರಿ ಇಂಪಾರ್ಟೆಂಟ್, ಇಲ್ಲೂ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ಅದೇ ತರ ಯೂನಿಯನ್ ಟೆರಿಟರಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, ಅಲ್ಲಿ ಸ್ಟೇಟ್ ಇರಲ್ಲ, ಯೂನಿಯನ್ ಟೆರಿಟರಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಇರುತ್ತೆ. ಓಕೆ, ಸೊ ಇವೆಲ್ಲ ಗೊತ್ತಿರಬೇಕು. ಎಕ್ಸಾಂಪಲ್ ಕೇಳ್ತಾನೆ, ವಾಟ್ ಈಸ್ IGST ಫುಲ್ ಫಾರ್ಮ್ ಏನು ಅಂತ ಕೇಳ್ಬೋದು. ಇದು ಯಾರು ಅಪ್ಲೈಸ್, ಯಾರು ಕಲೆಕ್ಟ್ ಮಾಡ್ಕೋತಾರೆ ಗೊತ್ತಿರಬೇಕು. ಅರ್ಥ ಆಗ್ತಿಲ್ಲ, ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಶೇರಿಂಗ್ ಹೆಂಗಾಗುತ್ತೆ ಅಂತ ಕೊಟ್ಟಿದ್ದೀನಿ ನೋಡಿ. ಅದೇ ಲಕ್ಸುರಿ ಕಾರ್ಸ್ ಆಗಿದೆ, ಐಟಮ್ಸ್ ಆಗಿದೆ 20% ಅವ್ರು. ಅರ್ಥ ಆಗಿದೆ ಅನ್ಕೋತೀನಿ. ಸೊ ವೆರಿ ಇಂಪಾರ್ಟೆಂಟ್. ಓಕೆ, GST ಬಗ್ಗೆ ಎಲ್ಲ ಅರ್ಥ ಆಯ್ತಾ? ಫೈನ್, ಶಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್. ದಿಸ್ ಆರ್ ಆಲ್ ಏನ್ ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು ನೋಡಿ. GST ಈಗ ಆಯ್ತಲ್ವಾ, ಈಗ ಇನ್ನೊಂದಿದೆ ನಮ್ದ CAG ರಿಪೋರ್ಟ್ ಒಂದು ಬಂದಿದೆ. ನಮ್ಮ ಸ್ಟೇಟ್ ಹೊಡೆದಾಡ್ತಿದೆ ಈಗ. ನಮ್ಮ ಸ್ಟೇಟ್ ಅಲ್ಲಿ ನಿಮ್ಗೆ ಗೊತ್ತಿದೆ, ಎಲ್ಲ ಫ್ರೀ ಬೀಸ್ ಇದೆ. ಫ್ರೀ ಬೀಸ್ ಅಂದ್ರೆ ಎಲ್ಲ ಫ್ರೀ ಆಗಿ ಕೊಡ್ತಾ ಇರ್ತಕ್ಕಂಥ ಗ್ಯಾರಂಟಿ ಐಟಮ್ಸ್ಗಳು. ಇದರಿಂದ ಈ ಟ್ಯಾಕ್ಸ್ ಗಳು ಕಮ್ಮಿ ಆಗಿತ್ತು, ಅವ್ರು ಸಿಗ್ತಕ್ಕಂಥ ಸೆಂಟ್ರಲ್ ಇಂದ ನಮ್ಗೆ ಇವಾಗ ಕಲೆಕ್ಷನ್ ಮಾಡ್ಕೊಡ್ತಾ ಇದೀವಿ. ಬಟ್ ಇವಾಗ 5% 18% ಮಾತ್ರ ಮಾಡಿದ್ದಾರೆ. ಸೊ ಅದ್ರ ಶೇರ್ ಕಮ್ಮಿ ಆಯ್ತು. ಸೊ ಇದ್ರ ಬಗ್ಗೆ ಎಲ್ಲ ಎಕ್ಸಾಮ್ ಅಲ್ಲಿ ಕೇಳಬಹುದು. ಅರ್ಥಶಾಸ್ತ್ರ ಅಡಿಯಲ್ಲಿ ಬನ್ನಿ. ಈ ತರ ತುಂಬಾ ಡಿಫಿಕಲ್ಟಿನೇ ಬರುತ್ತೆ ಅಂತ, ಈಸಿ ಬರ್ಬೋದು, ಬಟ್ ಡಿಫಿಕಲ್ಟಿನೂ ಬರಬಹುದು, ಬಂದಿವೆ ಕೂಡ. ಹಾಗಾಗಿ ಎಲ್ಲ ತಿಳ್ಕೊಬೇಕು. ನೆಕ್ಸ್ಟ್, ಭಾರತದ ರಾಷ್ಟ್ರೀಯ ಆದಾಯ ಮಾಪನದ ಮೊದಲ ಪ್ರಯತ್ನ ಕೈಗೊಂಡರು. ಸಿಂಪಲ್ ಕ್ವಶನ್. ಇಲ್ಲಿ ಅಬ್ದುಲ್ ಅಜೀಜ್ ಇದೆ, ಗೋವಿಂದ್ ರಾವ್, ಹನುಮಂತ, VK, RV ರಾವ್. ದಿಸ್ ಇಸ್ ಸೈಂಟಿಫಿಕ್ ಸ್ಟಡಿ ಅಂತ ಕರಿತೀವಿ. ಸೈಂಟಿಫಿಕ್ ಸ್ಟಡಿ. ಓಕೆ, ರಾಷ್ಟ್ರೀಯ ಆದಾಯ ನಾವು ಏನ್ GDP ಅಥವಾ ನ್ಯಾಷನಲ್ ಇನ್ಕಮ್ ಅಂತ ಏನ್ ಕರಿತೀವಿ. ಫಸ್ಟ್ ದಾದಾಬಾಯಿ ನವರೋಜಿ ನಿಮ್ಗೆ ಗೊತ್ತಿದೆ, ಅದನ್ನೇ ಆಪ್ಷನ್ ಕೊಡ್ತಾನೆ. ಬಟ್ ಸೈಂಟಿಫಿಕಲಿ ನಾವು ವಿಜಯೇಂದ್ರ ಕಸ್ತೂರಿ ರಂಗ ವರದರಾಜ್ ರಾವ್. ಓಕೆ, ಇವರು ಇಂಡಿಯನ್ ಎಕಾನಮಿಸ್ಟ್, ಪೊಲಿಟಿಷಿಯನ್, ಎಜುಕೇಟರ್. ಸೈಂಟಿಫಿಕಲಿ ಇವರು ಅದಕ್ಕಿನ ಕಂಡಿರೋ 1931ರಲ್ಲಿ. ಫಸ್ಟು ದಾದಾಬಾಯಿ ನವರೋಜಿ. ಬಟ್ ಸೈಂಟಿಫಿಕಲಿ ಯಾರು ಇದು? ಇಲ್ಲಿ ಒಂದೊಂದ್ಸಲ ಎಕ್ಸಾಮ್ ಅಲ್ಲಿ ಒಂದೊಂದ್ಸಲ ಕ್ಲಿಯರ್ ಆಗಿ ಕ್ವಶನ್ಸ್ ಇರುತ್ತೆ, ನೋಡ್ಕೊಂಡು ಆನ್ಸರ್ ಮಾಡಿ. ಓಕೆ, ನೆಕ್ಸ್ಟ್ ಬರ್ತೀನಿ. ಭಾರತದಲ್ಲಿ ವಿತ್ತೀಯ ನೀತಿ ರೂಪಿಸುವುದು ಯಾವುದು? ಯಾರು ಸರ್? ಫಿಸಿಕಲ್ ಪಾಲಿಸಿ ಯಾರು ಮಾಡ್ತಾರೆ? FRBM ಇದೆಯಲ್ಲ, FRBM ಗೊತ್ತಲ್ವಾ ಏನದು? ಯೋಜನಾ ಆಯೋಗ, ವಿತ್ತೀಯ ಆಯೋಗ, ಹಣಕಾಸು ಸಚಿವಾಲಯ, RBI. ಯಾವುದು? ಮಿನಿಸ್ಟ್ರಿ ಆಫ್ ಫೈನಾನ್ಸ್. ನಮ್ಮಲ್ಲಿ ಟ್ಯಾಕ್ಸ್ ಏನಿರಬೇಕು, ಇನ್ಫ್ಲೇಷನ್ ಏನಿರಬೇಕು, ಈ ತರ ಎಲ್ಲ ಇದ್ರ ಬಗ್ಗೆ ಕಂಪ್ಲೀಟ್ ಡಿಸಿಷನ್ಸ್ ಕೊಡೋದು, ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳ್ತಕ್ಕಂಥದ್ದು ಯಾರು? ಫೈನಾನ್ಸ್ ಮಿನಿಸ್ಟರ್. ಅರ್ಥ ಆಗ್ತಿಲ್ಲ? ಮಿನಿಸ್ಟ್ರಿ ಆಫ್ ಫೈನಾನ್ಸ್. ನೆಕ್ಸ್ಟ್ ಸಿಂಪಲ್ ಕ್ವಶನ್ಸ್ ಆಯ್ತಿದ್ದು. ಈಗ ನೆಕ್ಸ್ಟ್ ಬನ್ನಿ, ವೆರಿ ಇಂಪಾರ್ಟೆಂಟ್. ಭಾರತದ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಕೆಳಗಿನ ಯಾರ ಸ್ನೇಹಿತ, ದಾರ್ಶನಿಕ ಮತ್ತು ಮಾರ್ಗದರ್ಶಿ ಎಂದು ವಿವರಿಸಲಾಗಿದೆ? ನೋಡಿ, ಇದು ನಿಮಗೆ ಫೈನಾನ್ಸ್ ಅಲ್ಲೂ ಇಂಪಾರ್ಟೆಂಟ್, ಪೊಲಿಟಿಯಲ್ ಇಂಪಾರ್ಟೆಂಟ್. ಪೊಲಿಟಿ ಬಗ್ಗೆ ನಾನು ಡಿಸ್ಕಸ್ ಮಾಡಲ್ಲ. ಅಂದ್ರೆ ಈ CAG ಏನು ಅರ್ಹತೆ ಇರಬೇಕು ಅಥವಾ ಏನು, ಯಾವ ಇದ್ರ ಮೇಲೆ ಅಪಾಯಿಂಟ್ ಮಾಡ್ತಾರೆ, ಏನೋ ಎತ್ತ, ಅದನ್ನ ಪೊಲಿಟಿಕಲ್ ಡಿಸ್ಕಸ್ ಮಾಡೋಣ. ಇಲ್ಲಿ ನಮ್ಗೆ ಎಕನಾಮಿ ಇಂಪಾರ್ಟೆಂಟ್. ಕಂಟ್ರೋಲ್ ಅಂಡ್ ಆಡಿಟರ್ ಜನರಲ್ ಅಂತ ಏನ್ ಕರಿತೀವಿ. CAG ರಿಪೋರ್ಟ್ ಕೊಡ್ತಾರಲ್ವಾ, ಆಡಿಟ್ ಮಾಡ್ತಾರಲ್ವಾ, ಸರ್ಕಾರದ ಎಲ್ಲಾ ಹಣಗಳು ಎಲ್ಲೆಲ್ಲಿಗೆ ಹೋಗಿದೆ, ಯಾವ್ಯಾವ ಇದಕ್ಕೆ ಹೋಗಿದೆ, ಅದೆಲ್ಲ ಆಡಿಟ್ ಮಾಡೋ ಕೆಲಸ. ಮಾಡಿದ್ಮೇಲೆ ಅದು ಪ್ರೆಸಿಡೆಂಟ್ ಅಲ್ಲಿ ಅವರು ಇದು ಮಾಡ್ತಾರೆ. ಅದನ್ನ ಚೆಕ್ ಮಾಡೋದು ಯಾರು ಸರ್? ಯಾರು? PAC, ಪಬ್ಲಿಕ್ ಅಕೌಂಟ್ ಕಮಿಟಿ ಅಂತ ಕರಿತೀವಿ, ಸಾರ್ವಜನಿಕ ಖಾತೆಗಳ ಸಮಿತಿ. ಓಕೆ, ಇದ್ರಲ್ಲಿ ಎಷ್ಟು ಜನ ಇರುತ್ತೆ ಅವೆಲ್ಲ ಈಗ ಡಿಸ್ಕಸ್ ಮಾಡಲ್ಲ ನಾನು. ಬಟ್ ಈ ಕ್ವಶನ್ ಯಾಕೆ ತಗೊಂಡೆ? ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಈಗ ಒಂದು ಫಸ್ಟ್ ರಿಪೋರ್ಟ್ ಬಂದಿದೆ. 10 ವರ್ಷ, 10 years ಅಥವಾ ಲಾಸ್ಟ್ ಡಿಕೇಡ್ ಇದು ಒಂದು ರಿಪೋರ್ಟ್. ಎಷ್ಟು ಸಾಲಗಳಾಗಿವೆ, ಏನ್ ಕತೆ, ಏನು ಅವ್ರದ್ದು, ಎಷ್ಟು ಸಾಲಗಳು, ಇದು ಒಂದು ರಿಪೋರ್ಟ್ ಮಾಡಿದೆ. ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಇದ್ರ ಬಗ್ಗೆ. ಕರ್ನಾಟಕದ ನೋಡಿ ಎಷ್ಟು ನಮ್ದು ಡೆಟ್, ಸಾಲ, ಪಬ್ಲಿಕ್ ಡೆಟ್ ಇದೆ, ಸಾರ್ವಜನಿಕ ಸಾಲ ಎಷ್ಟಿದೆ, ಇನ್ಕ್ರೀಸ್ ಆಗಿರೋದು ಎಷ್ಟು %. ಸೊ ಇವೆಲ್ಲ ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್. ಓಕೆ, ನಾ ಇದ್ರ ಬಗ್ಗೆ ಒಂದು ಕ್ವಶನ್ ತಗೊಂಡು ಆಮೇಲೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಕರೆಂಟ್ ಅಫೇರ್ ಕ್ವಶನ್ ಅಂದ್ಕೊಳ್ಳೋಣ. ಓಕೆ, ಈಗ ದಿಸ್ ಮಂತ್ ರೀಸೆಂಟ್ ಲಾಸ್ಟ್ ನಿಮಗೆ ಸೆಪ್ಟೆಂಬರ್ ಮಂತ್ ಕರೆಂಟ್ ಅಫೇರ್ ಅಲ್ಲಿ ಇದೆ. ಇದು ಕಂಟ್ರೋಲ್ ಮತ್ತು ಆಡಿಟರ್ ಜನರಲ್ ಬಿಡುಗಡೆ ಮಾಡಿದ ರಾಜ್ಯ ಯಾವುದು ಸರ್? ಯಾವ ವರದಿ ಇದು? ರಾಜ್ಯ ಹಣಕಾಸು 2023 ವರದಿ. ಓಕೆ, ಸ್ಟೇಟ್ ಫಿಸ್ಕಲ್ ಹೆಲ್ತ್ ಅಂತ ಕರಿತೀವಿ.
ರಾಜ್ಯ ಹಣಕಾಸು ಆರೋಗ್ಯ ಹೆಂಗಿದೆ ಅಂತಕ್ಕಂಥ ಒಂದು ವರದಿ. ಓಕೆ, ಇದು ಎಲ್ಲ 28 ರಾಜ್ಯಗಳ ಹಣಕಾಸಿನ ನಿಯಂತ್ರಕಗಳ 10 ವರ್ಷಗಳ ಪ್ರವೃತ್ತಿ ವಿಶ್ಲೇಷಣೆಯನ್ನು ಒದಗಿಸುವ ರೀತಿಯ ಮೊದಲ ವರದಿಯಾಗಿದೆ. ಎಸ್, ಕರೆಂಟ್ ಅಫೇರ್ ಅಲ್ಲಿ ಕೇಳಬಹುದು, ಫೈನಾನ್ಸ್ ಅಡಿಯಲ್ಲೂ ಕೇಳಬಹುದು. ಓಕೆ, ಎಕಾನಮಿ ಅಡಿಯಲ್ಲಿ ಕೇಳಬಹುದು. ಎಸ್, ಕರೆಕ್ಟ್ ಆನ್ಸರ್ ಇದು. ಪಂಜಾಬ್ ಅತ್ಯಧಿಕ ಸಾಲ GSDP ಅನುಪಾತವನ್ನು, ಅತ್ಯಧಿಕ ಸಾಲ GSDP ಅಂದ್ರೆ ಡೆಟ್ ಟು ಪರ್ಸೆಂಟ್ GSDP ಅಂತ ಕರಿತೀವಿ. ಅಂದ್ರೆ ನಮ್ಮ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇದೆಯಲ್ಲ, ಈಗ ಹೆಂಗೆ GDP ಅಂತ ಏನ್ ಕರಿತೀವಿ, ಈಗ ಸೆಂಟ್ರಲ್ ಆದ್ರೆ ಎಕ್ಸಾಂಪಲ್ ಹೇಳ್ತೀನಿ. ಸೆಂಟ್ರಲ್ ಅಲ್ಲಿ GDP ಇದೆ, ನಿಮ್ಮ GDP ತಕ್ಕಂತೆ ಸಾಲ ಎಷ್ಟಿರ್ಬೇಕು, ಡೆಟ್ ಪರ್ಸೆಂಟೇಜು, ಅದು ಯಾವ ಅನುಪಾತದಲ್ಲಿ ಇದೆ ಅಂತಕ್ಕಂಥದ್ರ ಮೇಲೆ ನೋಡೋದಾದ್ರೆ ಒಂದಷ್ಟು ಪರ್ಸೆಂಟ್ ಇರುತ್ತೆ. ಯೂಶಲಿ 60% ಅಂತ ಹೇಳ್ತಾರೆ, ನಾನು ಹೇಳ್ತೀನಿ. ಓಕೆ, ಬಟ್ ಓವರ್ ಆಲ್ ಇದ್ರ ಒಳಗಿರ್ಬೇಕು ಅಂತ ಹಂಗನ್ಬಿಟ್ಟು 60% ಹೋಗಿ ಅಂತಲ್ಲ. ಅದರಲ್ಲಿ ಸೆಂಟರ್ 40% ಇರಬೇಕು, ಸ್ಟೇಟ್ ಅವರ GDPಯ ಸಾಲ 20% ಇರಬೇಕು ಅಂತ ಹೇಳುತ್ತೆ ಪರ್ಸೆಂಟೇಜ್. ಓಕೆ, ಬಟ್ ಪಂಜಾಬ್ದು ಅತ್ಯಧಿಕ ಇದೆ, ಇದು ಕರೆಕ್ಟು. 2 ಆಪ್ಷನ್ಸ್ ಕರೆಕ್ಟ್ ಸ್ನೇಹಿತರೆ. ಯಾಕೆ ಇದು ಇಂಪಾರ್ಟೆಂಟು? ಕರ್ನಾಟಕದ ಎಷ್ಟಿದೆ? ಕರ್ನಾಟಕದ ಆಲ್ಮೋಸ್ಟ್ 17 to 20% ಹತ್ರನೇ ಇದೆ. ಓಕೆ, ಸೆಂಟ್ರಲ್ ಎಷ್ಟಿದೆ? 60%ಗಿಂತ ಜಾಸ್ತಿ ಇದೆ ಸೆಂಟ್ರಲ್, ಆಲ್ಮೋಸ್ಟ್ 60% ಹತ್ರನೂ ಇದೆ. ಅದು 63% ಏನೋ ಸಮಥಿಂಗ್ ಏನೋ ಇದೆ. ನಾನು ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆ ರಿಪೋರ್ಟ್ ಅಲ್ಲಿ ಏನಿದೆ ಅಂದ್ರೆ ಒಂದು ತಿಳ್ಕೋಣ. ಓವರ್ ಆಲ್ ಇಂಡಿಯಾದ ಒಂದು ಕೊಡುತ್ತೆ, ಏನು ಎಷ್ಟಿದೆ ನೋಡಿ. ಫಿಸ್ಕಲ್ ಹೆಲ್ತ್ ಆಫ್ ಇಂಡಿಯಾ ಕಂಪ್ಲೀಟ್ ಅಂತ ನೋಡಿದಾಗ ಲಾಸ್ಟ್ 10 ವರ್ಷದಲ್ಲಿ ಸಾಲ 3 ಪಟ್ಟು ಜಾಸ್ತಿ ಆಗಿದೆ ಅಂತ. ಓಕೆ, 59.6 ಲಕ್ಷ ಕೋಟಿ ಇನ್ ಇಯರ್ 2022 to 23 ರೀಚಿಂಗ್ ಅಲ್ಲಿ ತನಕ ಹೋಗಿದೆ. ಸ್ಟೇಟ್ ಟೋಟಲ್ ಪಬ್ಲಿಕ್, ನಮ್ಮ ರಾಜ್ಯಗಳ ಟೋಟಲ್ ಪಬ್ಲಿಕ್ 3.39 ಟೈಮ್ಸ್ ಜಾಸ್ತಿ ಆಗಿದೆ. ಅದೇ ಟ್ರಿಪಲ್ ಟೈಮ್ ಜಾಸ್ತಿ ಆಗಿದೆ ಲಾಸ್ಟ್ ಒಂದು 10 ವರ್ಷ ಕಂಪೇರ್ ಮಾಡಿದ್ರೆ. ನಮ್ಮ ಪರ್ಸೆಂಟೇಜ್ ಆಫ್ ಶೇರ್ ಏನ್ ಡೆಟ್ ಟು ಪರ್ಸೆಂಟ್ ಆಫ್ GDP ನೋಡಿ, ಇಟ್ ಇಸ್ ದ ರೇಷಿಯೋ ಆಫ್ ಸ್ಟೇಟ್ ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಪಬ್ಲಿಕ್ ಡೆಟ್ ಟು ಇಟ್ಸ್ ಗ್ರಾಸ್ ಡೊಮೆಟಿಕ್ ಪ್ರಾಡಕ್ಟ್ ಅಲ್ವಾ. ಅಂದ್ರೆ ಏನ್ ಸಾಲ ಮಾಡ್ತೀವಲ್ಲ, ನಮ್ಮ GDP ಯಲ್ಲಿ ಪರ್ಸೆಂಟೇಜ್ ಏನಿದೆ ಅದನ್ನ ಕ್ಯಾಲ್ಕುಲೇಟ್ ಮಾಡೋದು, ಅದು ಜಾಸ್ತಿ ಆಗಿದೆ. 16% ಇದ್ದಿದ್ದು ಸ್ಟೇಟ್ಗಳು ಓವರ್ ಆಲ್ ಈಗ 22.96% ಆಗಿದೆ. ನೋಡಿ, ಈ ಅಂಕಿಅಂಶ ಒಂದ್ಸಲ ಕೇಳ್ತಾನೆ, ಇದನ್ನ ಕೇಳ್ತಾನೆ, ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಅದರಲ್ಲಿ ನಾನು ಈಗೇನ್ ಕೇಳಿದ್ದೆ ನಿಮ್ಗೆ, ಕಂಟ್ರೋಲರ್ ಆರ್ಡರ್ ಜನರಲ್ ಫಸ್ಟ್ ಡಿಕೇಡಲ್ ಅನಾಲಿಸಿಸ್ ಫಿಸ್ಕಲ್ ಹೆಲ್ತ್ ಏನ್ ಬಿಡುಗಡೆ ಮಾಡಿದ್ದಾರೆ, ಇದು ಫಸ್ಟ್ ಟೈಮ್. ಎಸ್, ನಾನು ಕ್ವಶನ್ ಕೇಳಿರೋದೇ. ಎರಡನೇದು, ಪಂಜಾಬ್ ಅತ್ಯಂತ ಅಧಿಕ ಸಾಲ GDP ಹೋಲಿಸ್ಕೊಂಡ್ರೆ ಹೈಯೆಸ್ಟ್ ಡೆಟ್ ಟು GDP ಪಂಜಾಬ್ 40%ಗಿಂತ ಜಾಸ್ತಿ ಇದೆ. ನಾಗಾಲ್ಯಾಂಡ್ ಸೆಕೆಂಡು, ಓಕೆ, ವೆಸ್ಟ್ ಬೆಂಗಾಲ್ ಥರ್ಡ್. ಲೋಯೆಸ್ಟ್ ಯಾವುದು? ಒಡಿಶಾ, ಮಹಾರಾಷ್ಟ್ರ, ಗುಜರಾತ್. ಓಕೆ, ಅರ್ಥ ಕರ್ನಾಟಕದ ಹೇಳಿದ್ನಲ್ಲ ನಿಮ್ಗೆ 20% ಅದತ್ರ ಇದೆ. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್. ಇನ್ನು ರೈಸಿಂಗ್ ಡೆಟ್ ರಿಲೇಟಿವ್ ರೆವೆನ್ಯೂ ನೋಟ್, ಇದು ಸಾಲ ಹೆಂಗ್ ಜಾಸ್ತಿ ಆಯ್ತು ಅಂತ ರಿಪೋರ್ಟ್ ಅಲ್ಲಿ ಹೇಳುತ್ತೆ. ಬಿಕಾಸ್ ಆಫ್ GST ಇಂದ ಆಯ್ತು. ಸ್ಟೇಟ್ಗೆ ನೋಡಿ, ಯಾವಾಗ GST ಇಂಡೈರೆಕ್ಟ್ ಬಂತು, ಸೆಂಟ್ರಲ್ ಕಲೆಕ್ಟ್ ಮಾಡ್ಕೊಂಡು ಅವ್ರು ನಮ್ಗೆ ಕೊಡೋದಾಗ್ತಾ ಇತ್ತಲ್ಲ. ಇದರಿಂದ ಏನಾಯ್ತು ಅಂತಂದ್ರೆ, ಈ ಒಂದು ಇದರಿಂದ ಸ್ಟೇಟ್ಗೆ ರೆವೆನ್ಯೂ ಬರೋದು ಕಮ್ಮಿ ಆಯ್ತು. ಹಾಗಾಗಿ ಸ್ಟೇಟ್ ಬೇರೆ ಬೇರೆ ಕಡೆಯಿಂದ ರಾಜ್ಯಗಳು ಸಾಲಗಳನ್ನು ಹೊಂದಸಕ್ ಸ್ಟಾರ್ಟ್ ಮಾಡ್ತಾರೆ. ಅದು ಲೋಕಲಿ ಆಗಿರ್ಬೋದು ಅಥವಾ ಫಾರಿನ್ ಇಂದ ಆಗಿರ್ಬೋದು, ಬೇರೆ ಬೇರೆ ಸಂಸ್ಥೆಗಳಿಂದ ಸಾಲ ತಗೊಳ್ಳೋದು ಜಾಸ್ತಿ ಆಗುತ್ತೆ. ಮತ್ತೆ ಕೋವಿಡ್ ಟೈಮಲ್ಲಿ ನೋಡಿ, ಡೆಟ್ 128% ಆಫ್ ರೆವೆನ್ಯೂ ರಿಸಿಪ್ಟ್ಸ್ ಏನಿತ್ತು ಅದು 191% ಅಂದ್ರೆ ಕೋವಿಡ್ ಅಲ್ಲಿ ಜಾಸ್ತಿ ಆಗುತ್ತೆ ಒಂದು. ಓಕೆ, ಮತ್ತೆ ಇನ್ನೊಂದು ಏನು ಅಂದ್ರೆ, ಸೆಂಟ್ರಲ್ ಸೆಸ್ ಮತ್ತೆ ಸರ್ಚ್ ಚಾರ್ಜಸ್ ಗಳಾದವು. ಇದು ನಮಗೆ ಸೆಂಟ್ರಲ್ಗೆ ಹೋಗುತ್ತೆ, ನಮಗ್ ಬರಲ್ಲ, ನಮಗ್ ಕಮ್ಮಿ ಆಗ್ತಾ ಹೋಗ್ತು. ಸ್ಟೇಟ್ಗಳಿಗೆ ಕಮ್ಮಿ ಆಯ್ತಾ ಹೋಯ್ತು. ಅಂದ್ರೇನು, ಸೆಸ್ ಅಂತಂದ್ರೇನು, ಒಂದು ಸ್ಪೆಷಲೈಸ್ ಟ್ಯಾಕ್ಸ್ ಆಗ್ತಕ್ಕಂಥದ್ದು. ಏನಕ್ಕಾದ್ರು ಈಗ ಸ್ಟಾರ್ಟಿಂಗು ಅವರು ಸ್ವಚ್ಛ ಭಾರತಕ್ಕೆ ಸೆಸ್ ಹಾಕಿರು ಅಲ್ವಾ, ಅದನ್ನ ಮಾಡಬೇಕು ಅಂತ ಸೆಸ್ ಎಕ್ಸ್ಟ್ರಾ ಕಲೆಕ್ಟ್ ಮಾಡ್ತಾರೆ. ಮತ್ತೆ ಇದು BMRCL ಇದಕ್ಕೋಸ್ಕರ ನಮ್ಮ ಕರ್ನಾಟಕದಲ್ಲಿ ಏನ್ ಮಾಡಿದ್ರು, ಆ ಒಂದು BMRCL ಅಂದ್ರೆ ಮೆಟ್ರೋ ರೈಲ್ಗೆ ಬೆಂಗಳೂರಲ್ಲಿ ಸೆಸ್ ಜಾಸ್ತಿ ಹಾಕಿದ್ರು ಪೆಟ್ರೋಲ್ಗಳಿಗೆ, ಹಂಗೆ. ಓಕೆ, ಅಂದ್ರೆ ಸರ್ಚಾರ್ಜ್ ಟ್ಯಾಕ್ಸ್ ಟು ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕೋದು ಸರ್ಚಾರ್ಜ್. ಸೊ ಇವೆಲ್ಲ ಹಾಕಿದ್ರಿಂದ ಏನಾಯ್ತು, ಸ್ಟೇಟ್ಗೆ ಗಿಂತ ಸ್ಟ್ರೆಂತ್ ಜಾಸ್ತಿ ಆಯ್ತು, ಅಲ್ಲಿ ಕಮ್ಮಿ ಆಯ್ತು. ಮತ್ತೆ ಬೇರೆ ಬೇರೆ ಕಾರಣಗಳಿಂದ ಏನಾಯ್ತು, ಬೇರೆ ಬೇರೆ ಕಮಿಟ್ಮೆಂಟ್ಗಳು, ಪೆನ್ಷನ್ಸ್ಗಳು, ಇನ್ಫ್ಲೇಷನ್ಸ್, ಒಂದ್ ಕಡೆ ಬರದ್ ಕಮ್ಮಿ ಆಯ್ತು, ಬಟ್ ಖರ್ಚು ಜಾಸ್ತಿ ಆಗ್ತಾ ಇಲ್ವಾ, ಹಣದುಬ್ಬರ ಆಗ್ತಾ ಇದೆ, ಪೆನ್ಷನ್ಸ್, ಸ್ಯಾಲರಿ ಎಲ್ಲ ಜಾಸ್ತಿ ಆಗ್ತಾ ಇದೆ, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್. ಓಕೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿ ಎಲ್ಲ ಇನ್ವೆಸ್ಟ್ಮೆಂಟ್ ದುಡ್ಡು ಹಾಕ್ಲೇಬೇಕು, ಹೋಗ್ತಾ ಜಾಸ್ತಿ ಆಗ್ಲೇಬೇಕು. ಬಟ್ ಬರ್ತಾ ಇನ್ಕಮ್ ಕಮ್ಮಿ ಆಗ್ತಲ್ಲ, ಅದರಿಂದ ಸಾಲಗಳು ಜಾಸ್ತಿ ಆಯ್ತು. ಸೊ ಇದು ಈ ರಿಪೋರ್ಟ್ ಅಲ್ಲಿ ಹೇಳುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಕೊಟ್ಟು ನೆಕ್ಸ್ಟ್ ನೋಡ್ಕೊಂಡ್ರೆ ಸಾಕು ಎಕ್ಸಾಮ್ಸ್ಗೆ.
ಓಕೆ, ನೋಡಿ ಇದ್ಯಾಕಂತೂ ಕರೆಂಟ್ ಅಫೇರ್ ಇತ್ತು. ಹಾಗಾಗಿ ಕರೆಂಟ್ ಅಫೇರ್ ಇದೆ ಅಂತ ನಿಮಗೆ ಫೈನಾನ್ಸ್ ಬಗ್ಗೆ ಕೇಳಬಹುದು, ಅಥವಾ CAG ಬಗ್ಗೆ ನಿಮಗೆ ಪೊಲಿಟಿ ಅಡಿಯಲ್ಲಿ ಕೇಳಬಹುದು, ಸಂವಿಧಾನದ ಅಡಿಯಲ್ಲಿ ಡಿಸ್ಕಸ್ ಮಾಡೋಣ ವಿಡಿಯೋದಲ್ಲಿ. ಓಕೆ, ನೆಕ್ಸ್ಟ್ ಇದು ಎವರ್ ಗ್ರೀನ್. ಈ ತರದ್ದು ಒಂದಷ್ಟು ಸಮಿತಿಗಳು ನೀವು ತೆಗೆದಿಟ್ಕೊಂಡು ನೋಡ್ಕೊಳ್ಳಿ, ನಿಮ್ಮ ಹತ್ರ ಇದ್ರೆ. ಇಲ್ಲ ಅಂತ ನಾನು ನೋಡೋಣ, ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀನಿ ಒಂದಷ್ಟು ಲಿಸ್ಟ್ ಗಳ ಬಗ್ಗೆ, ಒಂದೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಮಿತಿಗಳು, ಯಾವುದು ಇದಕ್ಕೆ ಸಂಬಂಧಪಟ್ಟಂತೆ, ಫೈನಾನ್ಸ್ ಅಥವಾ ಎಕನಾಮಿಕ್ ಸಂಬಂಧಪಟ್ಟಂತೆ. ಓಕೆ, ರಂಗರಾಜನ್ ಸಮಿತಿ, ನರಸಿಂಹನ್ ಸಮಿತಿ, ಕೇಳಿಕರ ಮಲ್ಹೋತ್ರಾ ಎಲ್ಲ ಇಂಪಾರ್ಟೆಂಟ್. ಇನ್ನು ತುಂಬಾ ಇದೆ, ನಾನು ಎಲ್ಲ ಲಿಸ್ಟ್ ನಾನು ಇದ್ರಲ್ಲಿ ಶೇರ್ ಮಾಡ್ತೀನಿ. ಇದು ಪದೇ ಪದೇ ಕೇಳ್ತಾ ಇರ್ತಾನೆ ಸ್ನೇಹಿತರೆ, ರಿಪೀಟೆಡ್ ಆಗಿ KEA KPSC ಗಳಲ್ಲಿ ಎರಡಲ್ಲೂ ಬರ್ತಾ ಇರುತ್ತೆ. ರಂಗರಾಜನ್ ಸಮಿತಿ ಯಾವ್ದಕ್ಕಿರೋದು? ಬಡತನದ ಅಂದಾಜು ಮಾಡಕ್ಕೆ, ಪೋವರ್ಟಿ ಎಸ್ಟಿಮೇಟ್ ಕಮಿಟಿ. ನರಸಿಂಹಂದು 1 ಮತ್ತೆ ನರಸಿಂಹನ್ 2 ಅಂತ 2 ಸಮಿತಿಗಳಾಗ್ತವೆ. ಒಂದು ಹಣಕಾಸು ವಲಯದ ಸುಧಾರಣೆಗೆ ಆಗ್ತದೆ, ಇನ್ನೊಂದು ಬ್ಯಾಂಕಿಂಗ್ ಸೆಕ್ಟರ್ ಸುಧಾರಣೆಗೆ ಆಗುತ್ತೆ. ಓಕೆ, ಅರ್ಥ ಆಗ್ತಿದೆಯಲ್ಲ? ಎಸ್, ಆಪ್ಷನ್ ಯಾವ್ದು ಕರೆಕ್ಟ್? ಆಪ್ಷನ್ 1 ಕರೆಕ್ಟ್ ಅಲ್ವಾ? ಇಲ್ಲೇ ನೋಡ್ತಾ ಇದ್ದಂಗೆ ಹೇಳ್ಬೋದಲ್ವಾ? ನೆಕ್ಸ್ಟ್ ಕೇಳ್ಕರ್ ಸಮಿತಿ ಏನು? ಮೂಲಸೌಕರ್ಯ ಅಭಿವೃದ್ಧಿ. ಮಲ್ಹೋತ್ರಾ ಸಮಿತಿ ವಿಮಾ ಸುಧಾರಣೆ, ಇನ್ಶೂರೆನ್ಸ್ ಸುಧಾರಣೆಗೆ. ನಾನು ಇಲ್ಲಿ ಕೊಟ್ಟಿದ್ದೀನಿ ಯಾವ ಇಸ್ವಿಲೇನ ಯಾವ ಟೈಮಲ್ಲಿ ಆಗಿದ್ದು ಅಂತ. ಅಂದ್ರೆ ಮೆಥಡಾಲಜಿ, ಪುವರ್ಟಿ ಹೆಂಗೆ ಕಂಟ್ರಿಲಿ ಮೆಥಡಾಲಜಿ ಹೆಂಗೆ ಅಂದ್ರೆ ಬಡತನ ಅಂದ್ರೆ ಹೆಂಗೆ ಅನ್ನೋದು ಕ್ಯಾಲ್ಕುಲೇಟ್ ಮಾಡೋಕ್ಕೋಸ್ಕರ ರಂಗರಾಜನ್ ಸಮಿತಿ ಮಾಡ್ತಾರೆ. ಇನ್ನು ನರಸಿಂಹನ್ ಕಮಿಟಿ ಹೇಳಿದೆ, ಒಂದು ಫೈನಾನ್ಷಿಯಲ್ ಸಿಸ್ಟಮ್ ರಿವ್ಯೂ ಮಾಡೋಕ್ಕೋಸ್ಕರ 1991ರಲ್ಲಿ LPG ಬರುತ್ತಲ್ಲ, LPG ಸಿಸ್ಟಮ್ ಆಗುತ್ತಲ್ಲ ಅವಾಗ. ನರಸಿಂಹನ್ ಕಮಿಟಿ 2 ಬ್ಯಾಂಕಿಂಗ್ ರಿಫಾರ್ಮ್ 1992ರಲ್ಲಿ ಮಾಡ್ತಕ್ಕಂಥದ್ದು ಇನ್ನೊಂದು. ಸೊ ಅದೊಂದು. ಕೇಳ್ಕರ್ ಸಮಿತಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ, ಈಗ ಹೆಂಗೆ ನಿಮಗೆ ಈಗ ಟೋಲ್ಗಳು ಮಾಡ್ತಾರೆ, ರೋಡ್ಗಳು ಮಾಡ್ತಾರೆ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅವರು ದುಡ್ಡು ಹಾಕಿರ್ತಾರೆ, ಸರ್ಕಾರ ಒಂದಷ್ಟು ದುಡ್ಡು ಹಾಕಿರುತ್ತೆ, ಆದ್ರಿಂದ ಅವ್ರು ಹಾಕಿರೋ ದುಡ್ಡನ್ನ ಟೋಲ್ ಮುಖಾಂತರ ಎತ್ಕೋತಾರೆ, ಆಮೇಲೆ ಸರ್ಕಾರಕ್ಕೆ ವಹಿಸ್ತಾರೆ. ಇವೆಲ್ಲ ಇದರ ಅಡಿಯಲ್ಲಿ ಬರ್ತಕ್ಕಂಥದ್ದು. ಮಲ್ಹೋತ್ರಾ ಬಂದು ರಿಫಾರ್ಮ್ಸ್ ಇನ್ಶೂರೆನ್ಸ್ ಸೆಕ್ಟರ್ ರಿಫಾರ್ಮ್ಸ್ಗೋಸ್ಕರ, ಸುಧಾರಣೆಗೋಸ್ಕರ ಮಾಡಿರ್ತಕ್ಕಂಥ ಸಮಿತಿ. ಓಕೆ, ನೆಕ್ಸ್ಟ್ ಕ್ವಶನ್ ಬನ್ನಿ. ಓಕೆ, ಪ್ಲಾನಿಂಗ್ ಕಮಿಷನ್ ಬಗ್ಗೆ ಇತ್ತೀಚೆಗೂ ಕೂಡ ಬರ್ತಾ ಇದೆ. ಇನ್ನು ನೋಡಿ, ಇನ್ನೊಂದು ಕ್ವಶನ್ ತಗೋಬೇಕಾಯ್ತು, ನೋಡ ಮುಂದಿನ ವಿಡಿಯೋಗಳು ತಗೊಳ್ತೀನಿ. ಯಾವುದು? ಪಾಪ್ಯುಲೇಷನ್, ಅದು ಇನ್ನೂ ಬರ್ತಾ ಇದೆ ಕ್ವಶನ್. 20 ವರ್ಷ ಆಗ್ತಾ ಬಂತು ಅಲ್ಲ, ಅಥವಾ 15 ವರ್ಷ ಆಗ್ತಾ, 15-16 ವರ್ಷ ಆಗೋಯ್ತು. ಇನ್ನು 2016-17 ಮಾಡ್ತಕ್ಕಂಥ ಪಾಪ್ಯುಲೇಷನ್, 27 ಮಾಡ್ತಕ್ಕಂಥದ್ದು ಪಾಪ್ಯುಲೇಷನ್, ಅದು ಹಳೇದ್ ಕೇಳ್ತಾ ಇದ್ದಾನೆ. ಸೊ ಅದನ್ನು ಒಂದ್ಸಲ ನೋಡ್ಕೊಳ್ಳಿ ಎಕ್ಸಾಮ್ಗೆ. ಅಂಡ್ ಆಲ್ಸೋ ಇಲ್ಲಿ ಪ್ರಮುಖವಾಗಿ ಪ್ಲಾನಿಂಗ್ ಕಮಿಷನ್ಸ್ ಬಗ್ಗೆನೂ ಬರುತ್ತೆ, ನೀತಿ ಆಯೋಗದ ಬಗ್ಗೆ ಬರುತ್ತೆ, ಪ್ಲಾನಿಂಗ್ ಕಮಿಷನ್ ಬಗ್ಗೆ ಪದೇ ಪದೇ ಬರ್ತಾನೆ ಇರ್ತದೆ, ಹಳೇದಾದ್ರೂ ಬರುತ್ತೆ. ರೋಲಿಂಗ್ ಯೋಜನೆ ಪ್ರಾರಂಭ, ಯೋಜನೆ ಮಾರುಕಟ್ಟೆ ತಾಂತ್ರಿಕ ಎಡೆಗೆ ವರ್ಗಾವಣೆ, ಫೆಲ್ಡ್ಮನ್ ಮಹಾಲನೋಬಿಸ್ ಮಾದರಿ, ಯೋಜನಾ ರಚನೆ ಘೋಷಣೆ. ಸೊ ಇದ್ರ ಕಾಲಾನುಕ್ರಮದಲ್ಲಿ ಜೋಡಿಸ್ಬೇಕು. ಓಕೆ, ಫೆಲ್ಡ್ಮನ್ ಮಹಾಲನೋಬಿಸ್ ಯಾವಾಗ ಸರ್? 1956 ಅನ್ಕೋತೀನಿ ಅಲ್ವಾ ಸರ್? ದಿಸ್ ಇಸ್ ಫಸ್ಟ್ ಒನ್ ಇಲ್ಲಿ ಕೊಟ್ಟಿರೋದ ಪ್ರಕಾರ. ಯೋಜನಾ ರಜೆ ಅಂದ್ರೆ ಡಿಕ್ಲೇರೇಷನ್ ಆಫ್ ಪ್ಲಾನ್ ಹಾಲಿಡೇ ಯಾಕೆ ಮಾಡ್ತಾರೆ? ಯುದ್ಧಗಳಾಗುತ್ತೆ, ಪಾಕಿಸ್ತಾನ ಚೈನಾ 1966ರಲ್ಲಿ ಬರೋದು ಯೋಜನಾ ರಜೆ ಅಲ್ವಾ? ಅದಾದ್ಮೇಲೆ ಯಾವ್ದು ಬರುತ್ತೆ? ರೋಲಿಂಗ್ ಯೋಜನೆ 1978 ಅನ್ಕೋತೀನಿ, ಫ್ರಮ್ ನಾಟ್ ರಾಂಗ್. 3 years ರೋಲಿಂಗ್ ಯೋಜನೆ ಅಂದ್ರೆ ಒಂದೊಂದು ಇಯರ್ ಮಾತ್ರ ಮಾಡ್ಕೊಂಡು ಹೋಗ್ತಾರೆ. ಯಾಕೆ ಮಾಡ್ಕೊಂಡು ಹೋಗ್ತಾರೆ? ಯಾಕೆ ಅಂತಂದ್ರೆ ಅವಾಗ ಫಸ್ಟ್ ಟೈಮ್ ಜನತಾ ಗೌರ್ಮೆಂಟ್ ಬಂದಿರುತ್ತೆ. ಜನತಾ ಗೌರ್ಮೆಂಟ್ ಬಂದಾಗ ಏನಾಗುತ್ತೆ, ಅವ್ರು 5 ವರ್ಷದ ಬದಲು ಒಂದೊಂದು ವರ್ಷ ಒಂದೊಂದನ್ನು ಕಾನ್ಸಂಟ್ರೇಟ್ ಮಾಡೋಣ ಅಂತ 3 year ರೋಲಿಂಗ್ ಯೋಜನೆ ತರ್ತಾರೆ. ಓಕೆ, ಆಮೇಲೆ ವಾಪಸ್ ಬರುತ್ತೆ ಇದು ಕಾಂಗ್ರೆಸ್ ಸರ್ಕಾರ, ಅವಾಗ 5 years ಪ್ಲಾನ್ ಒನ್ಸ್ ಅಗೇನ್. ಅದಾದ್ಮೇಲೆ ಇದು ಯೋಜನೆಯಿಂದ ಮಾರುಕಟ್ಟೆಗೆ, ಅಂದ್ರೆ ಶಿಫ್ಟ್ ಫ್ರಮ್ ಪ್ಲಾನಿಂಗ್ ಟು ಮಾರ್ಕೆಟ್. ಅಂದ್ರೆ ಏನು? ಮಾರ್ಕೆಟ್ ನ ಓಪನ್ ಮಾಡೋದು ಯಾವಾಗ? 1991-92 ಅಲ್ವಾ ಸರ್? LPG ಸಿಸ್ಟಮ್, ಲಿಬರೇಷನ್, ಪ್ರೈವೇಟ್ ಗ್ಲೋಬಲೈಸೇಷನ್, ಮಾರ್ಕೆಟ್ ಓಪನ್ ಆಗುತ್ತೆ ನಮ್ದು, ಇನ್ವೆಸ್ಟ್ಮೆಂಟ್. ಓಕೆ, ಹೊರಗಡೆ ಅವರು ಬಂದು ಇಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಆಮದು ಇಲ್ಲೂ ಇದು ಮಾಡ್ಬೋದು, ನಮ್ದು ವಾಪಸ್ ಮಾರ್ಕೆಟ್ ಓಪನ್, ಅವ್ರದ್ದು ಕೂಡ ಇಲ್ಲಿ ಆಮದು ಮಾಡ್ಕೋಬಹುದು, ರಫ್ತು ಎಲ್ಲ, ಎವ್ರಿಥಿಂಗ್ ಇಸ್ ಓಪನ್. ಸೊ ಇಲ್ಲಿ ನೆಕ್ಸ್ಟ್ ಅಂದ್ರೆ ಇಲ್ಲಿ ಫಸ್ಟ್ ಇದು, ಸೆಕೆಂಡ್ ಇದು, ಮೂರನೇದಿದು, ನಾಲ್ಕನೇದು ಅಲ್ವಾ ಸರ್? ಸೊ ಯಾವ್ದು ಕರೆಕ್ಟ್ ಆನ್ಸರು? 3, 4, 1 and 2. ದಿಸ್ ಇಸ್ ದ ರೈಟ್ ಆನ್ಸರ್. ನಾನು ಇದನ್ನ ಲಿಸ್ಟ್ ಕೊಟ್ಬಿಡ್ತೀನಿ, ನೋಡ್ಕೊಳ್ಳಿ. ಫಸ್ಟ್ ಇಯರ್ ನ ಹರೋದ್ ದಾಮೋದರ್ ಮಾಡೆಲ್ ಅಂತ ಕರಿತೀವಿ, ವೆರಿ ಇಂಪಾರ್ಟೆಂಟ್ ಇದು. ಸೆಕೆಂಡ್ ಇಯರ್ PC ಮಹಾಲನೋಬಿಸ್ ಅಂದ್ರೆ ರ್ಯಾಪಿಡ್ ಇಂಡಸ್ಟ್ರಿಯಲೈಸೇಷನ್, ಇದು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ. ಥರ್ಡ್ ಇಯರ್ ಗಾಡ್ಗಿಲ್ ಯೋಜನಾ ಅಂತ ಕರಿತೀವಿ. ಫೋರ್ತ್ ಆಮೇಲೆ ಬರೋದು 3 annual ಪ್ಲಾನ್ಸ್, ಪ್ಲಾನ್ ಹಾಲಿಡೇ, ಸೆಲ್ಫ್ ರಿಲಿಯನ್ಸ್ ಬಗ್ಗೆ. ಓಕೆ, ಆಮೇಲೆ 4th ಪ್ಲಾನ್, ಆಮೇಲೆ ರೋಲಿಂಗ್ ಪ್ಲಾನ್ 5th year ಪ್ಲಾನ್ ಬಗ್ಗೆ 78ರಿಂದ 80 ತನಕ ಬರುತ್ತೆ. 5th 5 year ಪ್ಲಾನ್ ಪುವರ್ಟಿ ಎಲಿವೇಶನ್ಗೆ ಸಂಬಂಧಪಟ್ಟಂತೆ. 6th one, ಓಕೆ, 2 annual ಪ್ಲಾನ್ಸ್ ಬರುತ್ತೆ 1991-92 ಓಕೆ, ಅದೊಂದು. ಆಮೇಲೆ 8th ಪ್ಲಾನ್. ಸೊ ಒಟ್ಟು 12 ಪ್ಲಾನ್ಸ್ಗಳಿವೆ. ಇದನ್ನೊಂದ್ಸಲ ನೋಡ್ಕೊಳ್ಳಿ, ಯಾವ್ದು ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಅರ್ಥ ಆಗ್ತಿದೆಯಲ್ಲ? ಎಸ್, ಫೈನ್ ಸರ್. ನೆಕ್ಸ್ಟ್ ಬಂದ್ಬಿಡ್ತೀನಿ. ಆದ್ಯತೆ ವಲಯ, ವೆರಿ ಇಂಪಾರ್ಟೆಂಟ್. ಪ್ರಯಾರಿಟಿ ಸೆಕ್ಟರ್ ಈಗ 2025 2-3 ತಿಂಗಳಿಂದ ಕೂಡ ಅದು ನ್ಯೂಸ್ ಐತೆ. 2025ರಲ್ಲಿ
ನ್ಯೂಸ್ ಅಲ್ಲಿ ಇತ್ತು ಆದ್ಯತೆ ವಲಯ. ಯಾಕೆ ನ್ಯೂಸ್ ಅಲ್ಲಿ ಇತ್ತು ಹೇಳಿ ನೋಡೋಣ. ಆದ್ಯತೆ ವಲಯ ಮುಂಗಡಗಳ ಮೇರೆಗೆ ಆದ್ಯತೆ ವಲಯದಲ್ಲಿ ಯಾವ ಶೇಕಡಾವಾರಿನಂತೆ ಗೃಹ ಕೃತ್ಯ ಬ್ಯಾಂಕುಗಳ ನಿವ್ವಳ ಸಾಲವನ್ನು ಒದಗಿಸಲಾಗ್ತದೆ. ಸಿಂಪಲ್ ಕ್ವಶನ್ ಕೇಳಿದೀನಿ, ಇದೇ ಕ್ವಶನ್ ಡಿಫಿಕಲ್ಟಿ ಮಾಡ್ಬೋದು. ಹಾಗಾಗಿ ಇದನ್ನ 360 ಪಾಯಿಂಟ್ ಅಲ್ಲಿ ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಅವಾಗ ಹೆಂಗೆ ಕೇಳೋರು ಕ್ವಶನ್ ಆನ್ಸರ್ ಮಾಡ್ಬೋದು ಹೇಳ್ತೀರಾ. ಪ್ರೈವೇಟ್ ಸೆಕ್ಟರ್ ಅಡ್ವಾನ್ಸಸ್ ಏನದು 40% ಆಫ್ ಅಡ್ಜಸ್ಟೆಡ್ ನೆಟ್ ಬ್ಯಾಂಕ್ ಕ್ರೆಡಿಟ್ ಅಷ್ಟು ಕೊಡ್ತಕ್ಕಂಥದ್ದು. ಏನದು ಎಷ್ಟು ಆದ್ಯತೆ ಒಳಗೆ ನಾನೇ ಕೇಳ್ತೇನೆ. ಪ್ರಯಾರಿಟಿ ಸೆಕ್ಟರ್ ಅಂದ್ರೆ ಎಷ್ಟಿದೆ? ಪ್ರಯಾರಿಟಿ ಸೆಕ್ಟರ್ಸ್ ಯಾವ್ದು ಕೇಳಬಹುದು ಆಪ್ಷನ್ ಅಲ್ಲಿ. ಒಂದು 4 ಕೊಟ್ಬಿಟ್ಟು ಯಾವ್ದಾದ್ರು ತಪ್ಪು ಇನ್ನೊಂದು ಆಪ್ಷನ್ ಕೊಟ್ಟು ಯಾವ್ದು ತಪ್ಪು ಅಥವಾ ಯಾವ್ದು ಸರಿ ಅಂತ ಕೇಳಬಹುದು. ಯಾವುದಕ್ಕೆ ಅತ್ಯಂತ ಎಷ್ಟು ಪರ್ಸೆಂಟೇಜ್ ಆಫ್ ಲೋನು ಯಾವ ಸೆಕ್ಟರ್ಗೆ ಅತ್ಯಂತ ಹೆಚ್ಚು ಕೊಡ್ತಾರೆ? ಪ್ರಯಾರಿಟಿ ಸೆಕ್ಟರ್ ಅಲ್ಲೂ ಕೂಡ ಯಾವ ಸೆಕ್ಟರ್ ಹೆಚ್ಚು ಕೊಡ್ತಾರೆ? ಈಗ 100 ರೂಪಾಯಿ ಇದೆ ಅಂದ್ರೆ ಏನಾದ್ರು ಅಷ್ಟೇ ಸರ್. 100 ರೂಪಾಯಿ ಇದೆ ಅಂದ್ರೆ 40 ರೂಪಾಯಿ ಅಷ್ಟು ನೀವು ಈ ಒಂದು ಪ್ರಮುಖವಾಗಿರ್ತಕ್ಕಂಥ 8 ಸೆಕ್ಟರ್ 9 ಸೆಕ್ಟರ್ ಅದರ್ಸ್ ಸೇರಿದ್ರೆ ಇವುಗೆ ಕೊಡ್ಲೇಬೇಕು ಸಾಲ 40% ಅಷ್ಟು. ಇನ್ ಮಿಕ್ಕಿದ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಇನ್ಯಾರ ಬಿಸ್ನೆಸ್ ಕಾರ ಕೊಟ್ಕೊಳ್ಳಿ, ಯಾವುದೇ ಬ್ಯಾಂಕ್ ಆಗ್ಲಿ. ಅದರಲ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ನೋಡಿ ಕೊಟ್ಟಿದ್ದೀನಿ. ಅಂಡ್ ಫಾರಿನ್ ಬ್ಯಾಂಕ್ ವಿತ್ ಲೆಸ್ ದೆನ್ 20, ಪಬ್ಲಿಕ್ ಅಂಡ್ ಪ್ರೈವೇಟ್ ಲೆಸ್ ದೆನ್ 20, 40%. ಅಂಡ್ ಆಲ್ಸೋ ರೀಜನಲ್ ರೂರಲ್ ಬ್ಯಾಂಕ್ RRB, ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಂಡ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ 75% ಆಫ್ ಇದು ಅಂದ್ರೆ 100 ರೂಪಾಯಿ ಆದ್ರೆ 75 ರೂಪಾಯಿ ಅವತ್ತು 100 ರೂಪಾಯಿ ದುಡ್ಡಿದ್ರೆ ಟೋಟಲ್ 75 ರೂಪಾಯಿ ಈ ತರದಕ್ಕೆ ಲೋನ್ ಕೊಡ್ಬೇಕು. ಸೊ ಇದು 8 ಸೆಕ್ಟರ್ಸ್ಗಳು ನೋಡಿ. ಕೃಷಿ, ರಫ್ತು ಮಾಡುವಂತ ಒಂದು ಪ್ರಮುಖವಾದ ಸಾಲಗಳಿಗೆ, ವಸತಿ, ಮನೆ ಕಟ್ಟಕ್ಕೆ ಬಡವರಿಗೆ, ಸಾಮಾಜಿಕ ಮೂಲ ಅಂದ್ರೆ ಆರೋಗ್ಯ, ಶಾಲೆ, ಶಿಕ್ಷಣ, ರಸ್ತೆ, ನೈರ್ಮಲ್ಯ ಇಂಥದ್ದನ್ನು ಕೆಲಸ ಮಾಡೋರಿಗೆ, ನವೀಕರಿಸಬಹುದಾದ ಇಂಧನ ವೆರಿ ಇಂಪಾರ್ಟೆಂಟ್, ಸೋಲಾರ್, ಓಕೆ, ಪವನ ಅಂದ್ರೆ ವಿಂಡ್ ಈ ತರದ್ದು, ಮತ್ತೆ ಇತರೆ ಅಲ್ಪ ರೈತರು, ಕುಶಲಕರ್ಮಿಗಳಾಗಿರ್ಬೋದು, ಮತ್ತೆ ವೀಕರ್ ಸೆಕ್ಷನ್. ಈಗ ಯಾಕೆ ಇದು ಸುದ್ದಿಯಲ್ಲಿ ಇತ್ತು ಅಂದ್ರೆ ವೀಕರ್ ಸೆಕ್ಷನ್ ಅಂದ್ರೆ ಏನು? ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆಗಿರ್ಬೋದು, ಎಕನಾಮಿಕಲಿ ವೀಕರ್ಸ್ ಆಗಿರ್ಬೋದು, ಓಕೆ, ಈ ತರದ್ದು ಬಡವರು. ಆದ್ರೆ ಈಗ ಏನ್ ಸುದ್ದಿಯಲ್ಲಿ ಇತ್ತು 2020ರಲ್ಲಿ ಇನ್ನೊಂದು ಟ್ರಾನ್ಸ್ಜೆಂಡರ್ಸ್ ಕೂಡ ವೀಕರ್ ಸೆಕ್ಷನ್ ಅಂತ ಸೇರಿಸಿದ್ದಾರೆ. ಅದೊಂದು. ಮತ್ತೆ ಮೊದಲು ನೋಡಿ ಇದು ಓಲ್ಡ್ ಅಂದ್ರೆ ಪ್ರಯಾರಿಟಿ ಸೆಕ್ಟರ್ 40% ಏನ್ ಕೊಡ್ತೀರಾ ಸರ್, ಅದರಲ್ಲಿ ಅಗ್ರಿಕಲ್ಚರ್ಗೆ 18%, MSME ಗೆ 7.5, ವೀಕರ್ಗೆ 10 ಅಂತ ಏನು ಇತ್ತು. ಅದನ್ನ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಅಂದ್ರೆ MSME ಗೆ 7.5 ಇದೆ, ವೀಕರ್ ಸೆಕ್ಷನ್ಗೆ 100% ಇದೆ ಮಾಡಿದ್ದಾರೆ, 18% ಅಗ್ರಿಕಲ್ಚರ್ಗೆ ಮಾಡಿದ್ದಾರೆ. ಇದು ಓಲ್ಡ್ ಒನ್, ಅದಕ್ಕೆ ಓಲ್ಡ್ ಅಂತ ಹಾಕಿದ್ದೀನಿ. ಓಕೆ, ಇದನ್ನ ನೀವು ಬೇಡ. ಓಕೆ, ಇಲ್ಲಿ ನೀವು ನೋಡ್ಕೋಬೇಕು. ಅದಕ್ಕೆ ಇದೆಲ್ಲ ಅಮೆಂಡ್ಮೆಂಟ್ ಆಗಿರೋದು. ಓಕೆ, 12%, 7.5%, 18%. ಇದು ಗೊತ್ತಿರಬೇಕು ನಿಮಗೆ. 40% ಅಲ್ಲಿ ಈ 3ಕ್ಕೆ ಎಷ್ಟು ಪರ್ಸೆಂಟ್ ಕೊಡೋದು? ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಇದು ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. ರೀಜನಲ್ ರೂರಲ್ ಬ್ಯಾಂಕ್, ಕೋಆಪರೇಟಿವ್ ಬ್ಯಾಂಕ್ಸ್, ಸೊಸೈಟೀಸ್ ಅಲ್ಲ, ಬ್ಯಾಂಕ್ಸ್, ಕೋಆಪರೇಟಿವ್ ಬ್ಯಾಂಕ್ಸ್, ಪದೇ ಹೇಳ್ತೇನೆ, ಸೊಸೈಟೀಸ್ ಅಲ್ಲ, ವೆರಿ ಇಂಪಾರ್ಟೆಂಟ್. ಓಕೆ, ಇದು ಬಂದಿರ್ತಕ್ಕ. ಮತ್ತೆ ಇನ್ನೊಂದಷ್ಟು ಈಗ ಸೋಲಾರ್ ಪಾರ್ಕ್ಗಳು ಇದೆಲ್ಲ ಮಾಡಬೇಕು ಅಂದ್ರೆ 30 ಕೋಟಿ ಇರೋದು 35 ಕೋಟಿಗೆ ಏರಿಸಿದ್ದಾರೆ. ಓಕೆ, ಬಿಸ್ನೆಸ್ ಅದನ್ನ ಮಾಡೋರ್ಗೆ. ಮತ್ತೆ ವಸತಿಗಳ ನಿರ್ಮಾಣ ಮಾಡಕ್ಕೆ 20 ಲಕ್ಷ ಇಂಡಿವಿಜುವಲ್ ಕೊಡ್ತಾ ಇದ್ದನ್ನು 25 ಲಕ್ಷಕ್ಕೆ ಏರಿಸಿದ್ದಾರೆ. ಇವೆಲ್ಲ ಅಮೆಂಡ್ಮೆಂಟ್ ಆಗಿದೆ ಪ್ರಯಾರಿಟಿ ಸೆಕ್ಟರ್ ಅಲ್ಲಿ. ಅಮೌಂಟ್ ಎಷ್ಟು ಕೊಡಬೇಕು ಒಬ್ಬರು ಇಂಡಿವಿಜುವಲ್ಗೆ ಅಂತ. ಸೊ ಇವೆಲ್ಲ ಏನಿದೆ ಎಕ್ಸಾಮ್ ಅಲ್ಲಿ ಕೇಳಬಹುದು. ಓಕೆ, ಪ್ರಯಾರಿಟಿ ಸೆಕ್ಟರ್ಸ್ ಯಾವ್ದು? ಅಗ್ರಿಕಲ್ಚರ್, MSME, ಎಕ್ಸ್ಪೋರ್ಟ್ ಕ್ರೆಡಿಟ್, ಎಜುಕೇಶನ್, ಹೌಸಿಂಗ್, ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್, ರಿನ್ಯೂಬಲ್ ಎನರ್ಜಿ, ವೀಕರ್ ಸೆಕ್ಷನ್ ಅಂಡ್ ಅದರ್ಸ್. ಅದನ್ನ ಕನ್ನಡದಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ಲ? ಫೈನ್. ಯಾವ್ದು ಬೇಕಾದ್ರೂ ಕೇಳಬಹುದು. ಪರ್ಸೆಂಟೇಜ್ ಏನು ಕೇಳಬಹುದು. ಅದರಲ್ಲಿ ಅತ್ಯಂತ ಹೆಚ್ಚು ಯಾವುದಕ್ಕೆ? ಅಗ್ರಿಕಲ್ಚರ್, ಕೃಷಿಗೆ. ಆಮೇಲೆ ವೀಕರ್ ಸೆಕ್ಷನ್ಸ್ಗೆ. ಆಮೇಲೆ 7.5% MSME. ಇದು ಬೇಕಾದ್ರೆ ಎಕ್ಸಾಂಪಲ್ ಕೇಳಬಹುದು. ಫೈನ್ ಸರ್, ನೆಕ್ಸ್ಟ್ ಬರ್ತೀನಿ. ಓಕೆ, ಇದು ವಲಯಗಳು ಮತ್ತೆ ಚಟುವಟಿಕೆಗಳು ಅಂದ್ರೆ ಪ್ರೈಮರಿ ಅಂದ್ರೆ ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಹೊಂದಿಸಿ ಬರೀ ಸಿಂಪಲ್ ಕ್ವಶನ್. ಇದು ಆನ್ಸರ್ ಮಾಡಿ. ಡಿಫಿಕಲ್ಟಿನೂ ಬರುತ್ತೆ ಅಂತಲ್ಲ, ಈ ತರ ಈಸಿನೂ ಬರ್ತವೆ ಎಕ್ಸಾಮ್ ಅಲ್ಲಿ. ಓಕೆ, ಮಿಕ್ಸ್ಚರ್ ಆಫ್ ಇದಿರುತ್ತೆ. ಬಟ್ ಈಸಿ ಎಲ್ಲರೂ ಮಾಡ್ತೀರಿ, ಡಿಫಿಕಲ್ಟೀಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಪ್ರಾಥಮಿಕ ಅಂದ್ರೆ ಏನು? ನಾವೆಲ್ಲಿ ಡೈರೆಕ್ಟ್ ಆಗಿ ತಗೋತೀವಿ. ಈಗ ಕೃಷಿ ಆಗಿರ್ಬೋದು, ಗಣಿಗಾರಿಕೆ, ಇದೆಲ್ಲ ಪ್ರಾಥಮಿಕ. ದ್ವಿತೀಯ ಅಂದ್ರೇನು? ಪ್ರೊಡಕ್ಷನ್ ಮಾಡೋದು, ಫ್ಯಾಕ್ಟರಿ ಹಾಕಿ ತಯಾರಿಕೆ. ತೃತೀಯ ಅಂದ್ರೇನು? ತೃತೀಯ ಅಂದ್ರೆ ಸರ್ವಿಸಸ್. ಓಕೆ, BPO ಸೆಂಟರ್ಸ್, ಕಾಲ್ ಸೆಂಟರ್ಸ್, IT ಇವೆಲ್ಲ. ಚತುರ್ಥಕ ಅಥವಾ ಕ್ವಟರ್ನರಿ ಅಂದ್ರೇನು? ಶೈಕ್ಷಣಿಕ ಸಂಶೋಧನೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, ಇವೆಲ್ಲ ಚತುರ್ಥಕ ಬರುತ್ತೆ. ನಾನು ಲಿಸ್ಟ್ ಕೊಡ್ತೀನಿ ನಿಮಗೆ. ಇನ್ನೂ ಒಂದಿದೆ, ಕ್ವೈನರಿ ಅಂತಿದೆ. ಕ್ವೈನರಿ, ಕಾರ್ಪೆಟ್ ಕ್ಲೀನಿಂಗ್, ರೆಸ್ಟೋರೆಂಟ್ಸ್, ಚೈಲ್ಡ್ ಕೇರು ಅಲ್ವಾ? ಈ ಬೇಬಿ ಸಿಟ್ಟಿಂಗ್, ಚೈಲ್ಡ್ ಕೇರ್ ಎಲ್ಲ ಮಾಡ್ತಾರೆ, ಮನೆ ಕೆಲಸ ಮಾಡೋದು ತಗೋತಾರೆ, ಇವೆಲ್ಲ ಕ್ವೈನರಿಲಿ ಬರುತ್ತೆ. 5ನೇದು. ಓಕೆ, ಪ್ರೈಮರಿ, ಸೆಕೆಂಡರಿ, ಟೆರ್ಷಿಯರಿ, ಕ್ವಟರ್ನರಿ ಅಂಡ್ ಕ್ವೈನರಿ ಅಂತ. ಇದೇ ತರ ಅಲ್ಲ, ಇದು ಇನ್ನು ಡಿಫ್ರೆಂಟ್ ಆಗಿ ಮಾಡ್ತೀವಿ. ಏನ್ ಡಿಫ್ರೆಂಟ್ ಆಗಿ ಮಾಡ್ತೀವಿ? ಇನ್ನು ಆನ್ ದ ಬೇಸಿಸ್ ಆಫ್ ಸೆಕ್ಟರ್ಸ್, ಆನ್ ದ ಬೇಸಿಸ್ ಆಫ್ ವರ್ಕ್ ಕಂಡೀಷನ್, ಆನ್ ದ ಬೇಸಿಸ್ ಆಫ್ ಓನರ್ಶಿಪ್ ಮೇಲೆ ನಾವು ಎಕಾನಮಿ ಇಂಡಿಯನ್ ಸೆಕ್ಟರ್ಸ್ ಡಿವೈಡ್ ಮಾಡ್ತೀವಿ. ಆಕ್ಟಿವಿಟಿ ಮೇಲೆ ನೋಡಿ, ಪ್ರೈಮರಿ, ಸೆಕೆಂಡರಿ, ಟೆರ್ಷರಿ, ಕ್ವಟರ್ನರಿ, ಕ್ವೈನರಿ ಅಂತ ಮಾಡಿದ್ವಿ
ಅಲ್ವಾ ಸರ್? ಹಂಗೆ ಬೇಸಿಸ್ ಆಫ್ ವರ್ಕಿಂಗ್ ಕಂಡೀಷನ್ ಅಂದ್ರೆ ಆರ್ಗನೈಸ್ಡ್ ಅನ್ಆರ್ಗನೈಸ್ಡ್. ಓಕೆ, ಸಂಘಟಿತ ಅಸಂಘಟಿತ ಅಂತ. ಸಂಘಟಿತ ಅಸಂಘಟಿತ. ಸಂಘಟಿತ ಅಂದ್ರೆ ಏನು? ಅಸಂಘಟಿತ ಅಂದ್ರೆ ಯಾವುದೇ ಆದ ರೀತಿಯ ರೆಗ್ಯುಲೇಷನ್ಸ್ ಇರಲ್ಲ ಅವ್ರ ಮೇಲೆ, ಇದು PF ಮಾಡ್ಬೇಕು ಆ ತರ ಏನಿರಲ್ಲ. ಅದು 10ಕ್ಕಿಂತ ಕಮ್ಮಿ ಇರಬೇಕು. ಅವರು 10ಕ್ಕಿಂತ ಹೆಚ್ಚು ಎಂಪ್ಲಾಯೀಸ್ ಇಟ್ಕೊಂಡ್ರೆ ಅದು ಸಂಘಟಿತ ಆಗುತ್ತೆ, ಇಲ್ಲಾಂದ್ರೆ ಅಸಂಘಟಿತ ಆಗುತ್ತೆ. ಸಂಘಟಿತ ಅಂದ್ರೆ 10 more than 10 ಇದ್ರೆ ಅವರು PF ಇವೆಲ್ಲ ಏನು ESI ಅವೆಲ್ಲ ಏನಿದೆ ಅದು ಮಾಡಿಸ್ಬೇಕಾಗುತ್ತೆ. ಓಕೆ, ಅಸೆಟ್ಸ್ ಓನರ್ಶಿಪ್, ಪಬ್ಲಿಕ್ ಸೆಕ್ಟರ್, ಪ್ರೈವೇಟ್ ಸೆಕ್ಟರ್. ಸಾರ್ವಜನಿಕನ ಅಂದ್ರೆ ಗೌರ್ಮೆಂಟ್ ಅಥವಾ ಪ್ರೈವೇಟ್ ಸೆಕ್ಟರ್, ಈ ತರ ನಾವು ಡಿವೈಡ್ ಮಾಡ್ತೀವಿ. ಇದೆಲ್ಲ ಬೇಸಿಕ್ಸ್ಗಳು, ಇದು ಕೂಡ ತಿಳ್ಕೊಂಡಿರಿ. ನೆಕ್ಸ್ಟ್, ಉದ್ಯೋಗಗಳ ನಡುವೆ ಸಂಕ್ರಮಿಸುತ್ತಿರುವ ಹೊಸ ಕೆಲಸಕ್ಕಾಗಿ ಹುಡುಕುತ್ತಿರುವ ವ್ಯಕ್ತಿಯವರನ್ನ ನಿರುದ್ಯೋಗವು ಕೆಳಗಿನ ವರ್ಗೀಕರಣದಲ್ಲಿ ಯಾವುದರ ಅಡಿಯಲ್ಲಿ ಬರುತ್ತದೆ? ಅನ್ಎಂಪ್ಲಾಯ್ಮೆಂಟ್ ಬೇರೆ ಬೇರೆ ತರ ಇದೆ. ಓಕೆ, ಡಿಸ್ಗಸ್ಡ್ ಅನ್ಎಂಪ್ಲಾಯ್ಮೆಂಟ್, ಸೈಕ್ಲಿಕ್ ಅನ್ಎಂಪ್ಲಾಯ್ಮೆಂಟ್, ಸೀಸನಲ್ ಫ್ರಿಕ್ಷನ್ ಅನ್ಎಂಪ್ಲಾಯ್ಮೆಂಟ್ ಹೇಳ್ತಾನೆ. ಇವಾಗ ವೆರಿ ಇಂಪಾರ್ಟೆಂಟ್, ಈಗೇನು ಟೆಕ್ನಾಲಜಿ ಚೇಂಜ್ ಆಗ್ತಾ ಇದೆ ಅಲ್ವಾ? ಟೆಕ್ನಾಲಜಿ ಚೇಂಜ್ ಆಗ್ತಾ ಏನಂತೀವಿ ಅದಕ್ಕೆ? ಕೆಲಸ ಸಿಗ್ತಾರೆ. ಆ ಟೆಕ್ನಾಲಜಿಗೆ ಅಪ್ಡೇಟ್ ಆಗ್ಬೇಕು. ಇಲ್ಲಿ ನಾನು ಅದನ್ನ ಕೇಳಿಲ್ಲ, ಇಲ್ಲಿ ಕೇಳಿರೋದೇ ಬೇರೆ. ಒಬ್ಬ ಒಂದ್ ಕೆಲಸ ಮಾಡ್ತಾನೆ, ಒಂದ್ ಸ್ವಲ್ಪ ದಿನ ಆಮೇಲೆ ಬೇಡ ಅಂತ ಇನ್ನೊಂದು ಡಿಫ್ರೆಂಟ್ ಒಂದು ಡೊಮೈನ್ಗೆ ಬೇರೆ ರೀತಿ ಕೆಲಸಕ್ಕೆ ಹೋಗ್ತಾನೆ. ಆತರ ಅಲ್ಲಿಂದ ಅಸೆಟ್ ಆಗಿ ಇನ್ನೊಂದು ಡೊಮೈನ್ ಬೇರೆ ಚೇಂಜ್ ಮಾಡೋದು, ಅದನ್ನೇಂತೀವಿ? ಚಕ್ರೀಯ ಅಂತೀವ, ಸ್ವಯಂ ಪ್ರೇರಿತ ಅಂತೀವ, ಘರ್ಷಣೆ ಅಂತೀವಿ. ಫ್ರಿಕ್ಷನಲ್, ಸೀಸನಲ್ ಅಲ್ಲ. ಫ್ರಿಕ್ಷನ್ ಅನ್ಎಂಪ್ಲಾಯ್ಡ್ ಇನ್ವಾಲ್ವ್ಸ್ ಪೀಪಲ್ ಟ್ರಾನ್ಸಿಷನಿಂಗ್ ಬಿಟ್ವೀನ್ ದ ಜಾಬ್ಸ್. ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಎಕನಾಮಿಕ್ ಸೈಕಲ್ ಅಂಡ್ ವಾಲಂಟರಿ. ಅಲ್ಲ ಸರ್? ಘರ್ಷಣೆ ಅಂದ್ರೇನು? ಒಂದು ಕಡೆ ಬಿಟ್ಟು ಇನ್ನೊಂದು ಕಡೆ ಹೋಗ್ಬೇಕಾದ್ರೆ ಸಿಗಲ್ಲ ಸರ್. ಅವ್ನಿಗೆ ಎಕ್ಸ್ಪೀರಿಯನ್ಸ್ ಇದೆ ತಾನೆ, ಇದೊಂದು ಡೊಮೈನ್ ಏನೋ ಮಾಡಿರ್ತೀವಿ, ನೀವು ಅದಕ್ಕೆ ಹೋಗಲ್ಲ, ಇನ್ನೊಂದಕ್ಕೆ ಚೇಂಜ್ ಮಾಡ್ತೀನಿ ಅಂದ್ರೆ ಅಲ್ವಾ? ಫ್ರಿಕ್ಷನ್ಸ್ ಆಗುತ್ತೆ, ಅವಾಗ ಸಿಗಲ್ಲ. ಇನ್ನೊಂದು ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಡ್ ಅಂದ್ರೆ, ಸ್ಟ್ರಕ್ಚರ್ ಅಂದ್ರೇನು? ಟೆಕ್ನಾಲಜಿ ಚೇಂಜಸ್ ಇಂದ ಆಗ್ತಕ್ಕಂಥದ್ದಾಗಿರ್ಬೋದು. ಓಕೆ, ಸೈಕ್ಲಿಕಲ್ ಅಂದ್ರೆ ಅದಾಗುತ್ತೆ. ಸೈಕ್ಲಿಕ್ ಅಂದ್ರೆ ಈಗ ಆರಂಭ ಕಾಲದಲ್ಲಿ, ಮಳೆಗಾಲದಲ್ಲಿ ಅವರು ವ್ಯವಸಾಯ ಮಾಡ್ತಾರೆ, ಆಮೇಲೆ ಮಳೆ ಬರಲಿಲ್ಲ, ಆಮೇಲೆ ಅದು ಮುಗೀತು, ಆಮೇಲೆ ಏನೂ ಇಲ್ಲ ಅಂದಾಗ ಅವ್ರು ವಾಪಸ್ ಏನ್ ಮಾಡ್ತಾರೆ, ಬೇರೆ ಯಾವ್ದಾದ್ರು ಕೂಲಿಗೆ ಹೋಗ್ತಾರೆ ಅಥವಾ ಇನ್ನೊಂದು ಫ್ಯಾಕ್ಟ್ರಿಗಳಿಗೆ ಹೋಗ್ತಾರೆ ವಾಪಸ್. ಆಮೇಲೆ ಇದೆಲ್ಲ ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ಸ್ ಬಗ್ಗೆ ಆಗುತ್ತೆ. ಡಿಸ್ಗೈಸ್ಡ್ ಅಂದ್ರೆ ವೆರಿ ಇಂಪಾರ್ಟೆಂಟ್. ಇದು ಎಕ್ಸಾಮ್ ಪದೇ ಕೇಳ್ತಾ ಇರ್ತಾನೆ. ಡಿಸ್ಗೈಸ್ಡ್ ಅಂದ್ರೆ ವ್ಯವಸಾಯ ಮಾಡೋ ಕಡೆ 4 ಜನ ಇದ್ದವರು ಒಂದಷ್ಟು ಭೂಮಿ ಇಟ್ಕೊಂಡು 1 ಎಕರೆ ಇರುತ್ತೆ, ಅವ್ರ ಮಕ್ಕಳಾಗ್ತಾರೆ, ಇನ್ನಿಬ್ಬರು ಆಡ್ ಆಗ್ತಾರೆ, ಬಟ್ ಅದೇ 6 ಜನ ಅದೇ 1 ಎಕರೆ ಕೆಲಸ ಮಾಡೋದು, ಅದು ಡಿಸ್ಗೈಸ್. ಬೇಕಾಗಿಲ್ಲ, ಈ ಟೆಕ್ನಾಲಜಿ ಆಗಿರೋದು 4 ಇರೋದು ಇನ್ನೂ ಕಮ್ಮಿ ಆಗ್ಬೇಕು, 2 ಆಗ್ಬೇಕು. ಆದ್ರೆ ಹಂಗಲ್ಲ, ಇನ್ನೂ ಜಾಸ್ತಿ ಆಗೋದು. ಓಕೆ, ಅಷ್ಟು ಮಾಡೋಕ್ ಕೆಲಸ ಇಲ್ಲ, ಆದ್ರೂ ಅಷ್ಟರಲ್ಲೇ ಮಾಡ್ತಾ ಇರ್ತಾರೆ. ಇನ್ಕಮ್ ಕಮ್ಮಿ, ಲಾಸ್ ಇವೆಲ್ಲ ಇರುತ್ತಲ್ಲ, ಅದನ್ನ ನಾವು ಡಿಸ್ಗೈಸ್ಡ್ ಅಂತೀವಿ. ನೆಕ್ಸ್ಟ್, ಭಾರತದ ಔದ್ಯಮಿಕ ಉತ್ಪಾದನಾ ಸೂಚಿಕೆಯಲ್ಲಿ ಎಷ್ಟು ಸಂಖ್ಯೆಯ ಪ್ರಮುಖ ಮೂಲಭೂತ ಸೌಕರ್ಯಗಳ ವಲಯಗಳು ಕೋರ್ ಸೆಕ್ಟರ್ ಅನ್ನು ರೂಪಿಸುತ್ತವೆ? ಅಂದ್ರೆ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, IIP ಅಂತ ಏನ್ ಕರಿತೀವಿ, ಇದೆ ನೋಡಿ. ಒಟ್ಟು 8 ಕೋರ್ ಸೆಕ್ಟರ್ಸ್ ಇದೆ, ಗೊತ್ತಲ್ವಾ ನಿಮ್ಗೆ? 8 ಇಸ್ ದ ರೈಟ್ ಆನ್ಸರ್. ಇದು ಸಿಂಪಲ್ ಕ್ವಶನ್, ಇದನ್ನ ಹಿಂಗೂ ಕೇಳಬಹುದು, ಕೆಳಗಡೆ ಇನ್ನೊಂದು ಆಪ್ಷನ್ ಚೇಂಜ್ ಮಾಡಬಹುದು. ಆ 8 ಕೋರ್ ಸೆಕ್ಟರ್ಸ್ ಗಳು ಯಾವ್ಯಾವ ಹೇಳ್ತೀರಾ? 1 2 3 4 5 6 7 8 ಯಾವ್ದಾವ್ದು ಹೇಳಿ ನೋಡೋಣ. ಅದಕ್ಕೆ ವೇಟೇಜ್ ಬೇರೆ ಇದೆ. ಅಂದ್ರೆ ಇದನ್ನ ಜಾಸ್ತಿ ಮಾನಿಟರ್ ಮಾಡ್ತಾರೆ. ಈಗ ಒಂದಷ್ಟು, ಈಗ 100 ಇದ್ರೆ ಪರ್ಸೆಂಟ್ ಅಂತಿದ್ರೆ, ಒಂದಷ್ಟು ಪ್ರಮುಖವಾಗಿ 8ಕ್ಕೆ 40% ಆಫ್ ವೇಟೇಜ್ ಕೊಟ್ಟಿರ್ತಾನೆ, ಇನ್ನು 60% ಬೇರೆ. ಯಾಕಂದ್ರೆ ಇದು ಇಂಪಾರ್ಟೆಂಟ್, ಇದು ಬ್ಯಾಕ್ ಬೋನ್ ಆಫ್ ದ ಎಕಾನಮಿ ಅಂತೀವಿ. ನಮ್ಮ ಎಕಾನಮಿ ಡೆವಲಪ್ ಆಗಿದ್ದನ್ನ ನಾವು ಮಾನಿಟರ್ ಮಾಡ್ಲೇಬೇಕು. ಇದು ಹೆಂಗಾಗ್ತಾ ಇದೆ, ಜಾಸ್ತಿ ಆಗ್ತಿದೆ ಪ್ರೊಡಕ್ಷನ್, ಇದರಲ್ಲಿ ಇನ್ಕಮ್ ಜಾಸ್ತಿ ಬರ್ತಾ ಇದೆಯಾ, ಎಕಾನಮಿ ಡೆವಲಪ್ ಆಗ್ತಾ ಇದೆ ಅನ್ನೋದು ಸೂಚನೆ ಕೊಡದೆ ಇದು. ಮತ್ತೆ ಇದು ಫೇಲ್ಯೂರ್ ಆದ್ರೂ ಕಷ್ಟ. ಬ್ಯಾಕ್ ಬೋನ್ ಆಫ್ ದ ಎಕಾನಮಿ 8 ಯಾವ್ದು ಹೇಳಿ ನೋಡೋಣ. ನಮ್ಮ NSO ಅಥವಾ NSSS ಏನ್ ಮಾಡ್ತವೆ, ವೆರಿ ಇಂಪಾರ್ಟೆಂಟ್. ಹೇಳ್ತೀರಾ? 40.27% ಆಫ್ ವೇಟೇಜ್ ಇದೆ ಅದಕ್ಕೆ. ಇದನ್ನ 2 ತಿಂಗಳು 1 ತಿಂಗಳು ಮಾಡ್ತಾ ಇರ್ತಾರೆ. 2011-12 ಬೇಸ್ ಇಯರ್ ಅಲ್ಲಿ ಇಟ್ಕೊಂಡು ಪ್ರತಿ ವರ್ಷನೂ ಇದನ್ನ ಕಂಪೇರ್ ಮಾಡ್ತಾ ಹೋಗ್ತಾರೆ. ಯಾವ್ದು? ಪೆಟ್ರೋಲಿಯಂ ಅಂಡ್ ರಿಫೈನರಿ ಪ್ರಾಡಕ್ಟ್, ಎಲೆಕ್ಟ್ರಿಕಲ್ ಜನರೇಷನ್, ಸ್ಟೀಲ್ ಪ್ರೊಡಕ್ಷನ್, ಕೋಲ್ ಪ್ರೊಡಕ್ಷನ್, ಕ್ರೂಡ್ ಆಯಿಲ್, ನ್ಯಾಚುರಲ್ ಗ್ಯಾಸ್ ಪ್ರೊಡಕ್ಷನ್, ಸಿಮೆಂಟ್ ಅಂಡ್ ಫರ್ಟಿಲೈಸರ್ಸ್. ಅದ್ರಲ್ಲಿ ಹೈಯೆಸ್ಟ್ 28% ವೇಟೇಜ್ ಇರೋದು ಇದಕ್ಕೆ. ನೋಡ್ಕೊಳ್ಳಿ, ಇವೆಲ್ಲ ಸೇರಿ 40%. ಓಕೆ, ಇದನ್ನ ಅವರು ನಮ್ಮ ಬ್ಯಾಕ್ ಬೋನ್ ಆಫ್ ದ ಎನರ್ಜಿ ಇರಬೇಕು, ಇನ್ಫ್ರಾಸ್ಟ್ರಕ್ಚರ್ ಬೇಕು, ಇವೆಲ್ಲ ಎಲೆಕ್ಟ್ರಿಸಿಟಿ ಇಲ್ಲದೆ ಆಗಲ್ಲ, ಸಿಮೆಂಟ್ ಇಲ್ಲದೆ ನಾವು ಡೆವಲಪ್ಮೆಂಟ್ಗೆ ಇದಕ್ಕಾಗಲ್ಲ ಅಲ್ವಾ? ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರ. ಓಕೆ, ನೆಕ್ಸ್ಟ್ ಇದೊಂದು ಕರೆಂಟ್ ಅಫೇರ್ ಅಂದ್ಕೊಳ್ಳಿ. ಕರೆಂಟ್ ಅಫೇರ್ ಇಲ್ಲಿದೆ. ವಿಶ್ವಸಂಸ್ಥೆ ಮಾನವ ಹಕ್ಕು ಮಂಡಳಿ, ಈ ತರದ್ದು ಬರ್ತಾ ಇರತ್ತೆ ನೋಡಿ. UNHRC, UNRHC ಇನ್ನೊಂದಿದೆ. ಓಕೆ, ಏನಿದು, ಯಾಕೆ ಇದು ಸುದ್ದಿ ಇಲ್ಲ ಅಂತ ಹೇಳ್ತೀನಿ. ಇದು ವಿಶ್ವಸಂಸ್ಥೆಯ ಸಂಸ್ಥೆಯಾಗಿದ್ದು ಪ್ರಪಂಚಾದ್ಯಂತ ಮಾನವ ಹಕ್ಕುಗಳನ್ನು ಉತ್ತೇಜಿಸುವುದು ಮತ್ತು ರಕ್ಷಿಸುವುದು ಇದರ ಉದ್ದೇಶವಾಗಿದೆ. ಎಸ್, ಕರೆಕ್ಟ್. ಪರಿಷತ್ತಿನ ಸದಸ್ಯರು 3 ವರ್ಷಗಳ ಅವಧಿಗೆ ಸೇವೆ ಸಲ್ಲಿಸುತ್ತಾರೆ ಮತ್ತು ಸತತ 2 ಅವಧಿಗೆ ಸೇವೆ ಸಲ್ಲಿಸಿದ ನಂತರ ಅವರು ತಕ್ಷಣದ ಮರುಚುನಾವಣೆಗೆ ಅರ್ಹರಾಗುವುದಿಲ್ಲ. ಯಾವ ಹೇಳಿಕೆ ಸರಿ?
ವೆರಿ ಇಂಪಾರ್ಟೆಂಟ್. ಹೇಳ್ತೀನಿ, ಕರೆಂಟ್ ಅಫೇರ್ ಇದೆ ಏನಕ್ಕೆ ಅಂತ ಹೇಳ್ತೀನಿ. ಕೇಳ್ತಾನೆ ಸರ್ ಇಂಥದ್ದೇ ಬರೋದು, ಕೇಳ್ತಾನೆ ಇದು ಫುಲ್ ಫಾರ್ಮ್ ಕೇಳ್ತಾನೆ, ಸಿಂಪಲ್ ಆಗಿ ಸಿಂಪಲ್ ಕ್ವಶನ್ ಬರ್ಬೇಕು. ಕರೆಂಟ್ ಅಫೇರ್ UNHRC ಇತ್ತೀಚೆಗೆ ಸುದ್ದಿ ಹೇಳಿದ್ರಿಂದ ಫುಲ್ ಫಾರ್ಮ್ ಏನೋ ಅಂತ ಕೇಳ್ಬೋದು. 2 ಆಪ್ಷನ್ಸ್ ಕರೆಕ್ಟ್ ಇಲ್ಲಿ. ಸರ್ ಇದು ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆ, ಇಟ್ಸ್ ಯುನೈಟೆಡ್ ನೇಷನ್ ಬಾಡಿ. ಇವಾಗ ಇಂಡಿಯಾ ಇದಕ್ಕೆ ಎಲೆಕ್ಟ್ ಆಗಿದೆ. ಇದು 47 ಜನ ಮೆಂಬರ್ಸ್ ಇರ್ತಾರೆ ಸ್ನೇಹಿತರು. 3 ವರ್ಷ ಟರ್ಮು. ಓಕೆ, ರೀಜನಲ್ ಬೇಸಿಸ್ ಮೇಲೆ ಮಾಡ್ತಾರೆ. ಒಂದ್ಸಲ 3 ವರ್ಷ, ಇನ್ನೊಂದ್ಸಲ ಬೇಕಾದ್ರೆ ಈಗ ಈ ವರ್ಷ ಆಗಿರೋರು ಬೇಕಾದ್ರೆ ನೆಕ್ಸ್ಟ್ ಇಯರ್ 3 ವರ್ಷ ಆದ್ರೂ ಚೇರ್ಮನ್ ಆಗ್ಬೋದು. ಕಂಟಿನ್ಯೂಸ್ 2 ವರ್ಷ ಆದ್ರೂ 3 ಸಲ ಆಗಕ್ಕಾಗಲ್ಲ. ಕನ್ಸಿಕ್ಯೂಟಿವ್ 2 ಟರ್ಮ್ಸ್ಗಿಂತ ಜಾಸ್ತಿ ಆಗ ರಿಎಲೆಕ್ಷನ್ಗೆ ಆಗಲ್ಲ. ಇದು ಹೆಡ್ ಕ್ವಾರ್ಟರ್ಸ್ ಬಂದು ಎಲ್ಲಿದೆ ಕೇಳ್ಬೋದು, ಎಕ್ಸಾಮ್ ಅಲ್ಲಿ ಬೇಕಾದ್ರೆ ಜಿನೆವಾ ಸ್ವಿಟ್ಜರ್ಲ್ಯಾಂಡ್ ಇದೆ. ಯುನೈಟೆಡ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಏನ್ ಮಾಡುತ್ತೆ? ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಯಾಕೆ ಸುದ್ದಿಯಲ್ಲಿತ್ತು? ಇನ್ನೊಂದು ಕ್ವಶನ್ ತಗೋತೀನಿ, ಅದ್ರ ಮುಖಾಂತರ ಹೇಳ್ತೀನಿ. ನೋಡಿ, ಇವೆಲ್ಲ ನಾವು ಕರೆಂಟ್ ಅಫೇರ್ ಅಲ್ಲಿ ಮಾಡಿದೀವಿ. ವೀಕ್ಲಿ ಕರೆಂಟ್ ಅಫೇರ್ ಓದಿ ತೆಗೆದಿ. ವಿಶ್ವಸಂಸ್ಥೆ ಮಾನವ ಹಕ್ಕು ಮಂಡಳಿ ಕುರಿತು ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. 2025ರಲ್ಲಿ ಭಾರತವು ಮೊದಲ ಬಾರಿಗೆ UNHCRಗೆ ಆಯ್ಕೆ ಆಯಿತು. ಎಸ್, 2025ರಲ್ಲಿ ಮರು ಆಯ್ಕೆ ಆಗಿದೆ, ಮೊದಲ ಬಾರಿಗೆ ಅಲ್ಲ. ಅದಕ್ಕೆ ಸುದ್ದಿಯಲ್ಲಿದೆ. UNHRC ಸದಸ್ಯರು 3 ವರ್ಷಗಳ ಅವಧಿಗೆ ಸೇವೆ ಸಲ್ಲಿಸ್ತಾರೆ. ಈಗ ತಾನೇ ಹೇಳಿದೆ ನಿಮ್ಗೆ. ಎಸ್, ಕರೆಕ್ಟ್. ಇದು 3 ವರ್ಷ ಅಂತ ಹೇಳಿದ ಟೈಮ್ ಪೀರಿಯಡ್. ಅದರ ಪ್ರಧಾನ ಕಚೇರಿ ಅಮೆರಿಕ ನ್ಯೂಯಾರ್ಕ್ ನಲ್ಲಿ ಅಲ್ಲ, ಜಿನೆವಾ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇದೆ. ಕೇವಲ ಒಂದು. ಯಾವುದು ಸರ್? ಫಸ್ಟ್ 1 ಆಪ್ಷನ್ ಅಲ್ಲ, ಸಾರಿ, ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. 1 and 3 ಇಸ್ ರಾಂಗ್. ಯಾಕಂದ್ರೆ ಮರು ಆಯ್ಕೆ ಆಗಿರೋದು. ಭಾರತ ಇದುವರೆಗೂ ಎಸ್ಎಲ್ ಆಗಿದೆ ಹೇಳ್ತೀರಾ? ಇಟ್ ಈಸ್ ನಾಟ್ ಫಸ್ಟ್ ಟೈಮ್. 7 ಟೈಮ್ ಆಗಿದೆ. ಫಸ್ಟ್ ಟೈಮ್ ಆಗಿದೆ 2006ರಲ್ಲಿ. ಓಕೆ, 7 ಟೈಮ್ ಆಗಿದೆ. ಅಂಡ್ ಈ ಮೆಂಬರ್ಸ್ ಇಂಡಿಯಾ ಹಸ್ ಬೀನ್ ಎಲೆಕ್ಟೆಡ್ UNHRC ಫಾರ್ 7 ಟೈಮ್. ಹಂಗಾಗಿ ಸುದ್ದಿಯಲ್ಲಿದೆ, ಕೇಳ್ಬೋದು. ಇದರ ಆಫೀಸ್ ಜಿನೆವಾ ಸ್ವಿಟ್ಜರ್ಲ್ಯಾಂಡ್ ಇದೆ. ಇದು ಒಟ್ಟು ಈ ಬಾಡಿ 47 ಮೆಂಬರ್ಸ್ ಇದ್ದಾರೆ. ಓಕೆ, 2006 ಅಲ್ಲಿ ಈ ನೋಡಿ ಇಲ್ಲಿ ಕೊಟ್ಟಿರೋ ಆಪ್ಷನ್ ಯಾವ್ದು ಬೇಕಾದ್ರೆ ಕೇಳ್ಬೋದು. ಮೆಂಬರ್ಸ್ ಸರ್ವ್ ಫಾರ್ 3 years ಆಫ್ ಟರ್ಮ್ಗೋಸ್ಕರ ಮೆಂಬರ್ಸ್ ಇರ್ತಾರೆ. 47 ಆಯ್ಕೆ ಆಗ್ತಾ ಇರ್ತಾರೆ, ಒಂದೊಂದು ರೀಜನ್ ಇಂದ ಒಂದೊಂದು ತಗೋತಾ ಇರ್ತಾರೆ. ಓಕೆ, ಒಂದಷ್ಟು ಕವರ್ ಮಾಡಿದ್ದೀನಿ ಸ್ನೇಹಿತರೆ. ಇವೆಲ್ಲ ನಾವು ತಗೊಂಡಿರೋದು ಎಕ್ಸಾಮ್ ಅಲ್ಲಿ KE ಮತ್ತೆ KPS ಗಳಲ್ಲಿ, ಎಸ್ಪೆಷಲಿ KEಗಳಲ್ಲಿ ಈ ತರ ಕ್ವಶನ್ಸ್ ಬಂದಿವೆ. ಆ ಬೇಸಿಸ್ ಮೇಲೆ ನಾವು ಅನಲೈಸ್ ಮಾಡೇ ತಗೊಂಡ್ಬರೋದು. ಓಕೆ, ಯಾಕಂದ್ರೆ ನಮ್ಮ GK ಸರಣಿಗಳನ್ನ ನೋಡಿ ತುಂಬಾ ಜನ ಸಕ್ಸಸ್ ತಗೊಂಡಿರೋ ಪ್ರೀವಿಯಸ್ ಎಕ್ಸಾಮ್ಸ್ ಗಳಲ್ಲಿ. ನೋಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿಬಿಡಿ, ಎಲ್ಲರಿಗೂ ಹೆಲ್ಪ್ ಆಗಲಿ. ನಾನು ಪ್ಲೇ ಲಿಸ್ಟ್ ಏನು ಇದಕ್ಕೆ ಮಾಡಿದ್ವಿ, ಪೇಪರ್ 1ಗೆ ಸಪ್ರೇಟ್ ಪ್ಲೇ ಲಿಸ್ಟ್, ಈ ಒಂದು ಹೊಸ ಸೀರೀಸ್ಗೆ ಲಿಂಕ್ ಕೊಟ್ಟಿರ್ತೀನಿ. ಓಕೆ, ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ. ಎನಿ ಡೌಟ್ ಬಿಫೋರ್ ಎಂಡಿಂಗ್ ಸೆಷನ್ ಕಮೆಂಟ್ ಮಾಡಿ.